Nitai. Gaura Nitai Jai. Prabhupada, 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 Jaya Jaya Prabhupada, 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 Prabhupada. Shri Harinam Sankirtan ki jai. Jagat Guru Srila Prabhupada ki jai. ಹರೇ ಕೃಷ್ಣ. ಕೃಷ್ಣ. ಎಲ್ರೂ ಪ್ರತಿ ಶನಿವಾರ ಈ ರೀತಿ ಸಂಜೆ ಭಾಗವತ್ ಕುರಿತಾಗಿ ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ. ಬೇರೆ ಬೇರೆ ಭಕ್ತರು ಬಂದು ಬೇರೆ ಬೇರೆ ಅಧ್ಯಾಯಗಳನ್ನ ಪ್ರಸಂಗಗಳನ್ನ ವರ್ಣಿಸ್ತಾ ಬರ್ತಾ ಇದ್ದಾರೆ. ತಾವೆಲ್ಲರೂ ತುಂಬಾ ರೆಗ್ಯುಲರ್ ಆಗಿ ಅಟೆಂಡ್ ಆಗ್ತಾ ಇದ್ದೀರಾ, ಬಹಳ ಸಂತೋಷದ ವಿಚಾರ. ಈ ರೀತಿ ನಿಯಮಿತವಾಗಿ ಭಾಗವತವನ್ನ ಶ್ರವಣ ಮಾಡೋದರ ಮಹಿಮೆಯನ್ನ ಭಾಗವತದಲ್ಲೇ ಅನೇಕ ಬಾರಿ ಹೇಳಲಾಗಿದೆ. ಇನ್ಫ್ಯಾಕ್ಟ್ ನಿಯಮಿತ ಅಷ್ಟೇ ಅಲ್ಲ, ಭಾಗವತದಲ್ಲಿ ಹೇಳ್ತಾರೆ ನಿತ್ಯಂ ನಿತ್ಯಂ ಭಾಗವತ ಸೇವಯ. ನಿತ್ಯವೂ ಭಾಗವತವನ್ನ ಕೇಳಬೇಕು, ಶ್ರವಣ ಮಾಡಬೇಕು. ಅದೇ ಈ ಕಲಿಯುಗದಲ್ಲಿ, ವಿಶೇಷವಾಗಿ ಈ ಪತಿತ ಯುಗದಲ್ಲಿ ಕಲ್ಯಾಣದ ಮಾರ್ಗ. ನಿತ್ಯಂ ಭಾಗವತ ಸೇವೆಯ ಅಟ್ಲೀಸ್ಟ್ ಸಾಧನೆಯ ರೂಪದಲ್ಲಿ ಪ್ರತಿದಿನ. ನಿತ್ಯಂ ಅಂದ್ರೆ ಪ್ರತಿದಿನ ಆಗತ್ತೆ, ನಿತ್ಯ ಅಂದ್ರೆ ಪ್ರತಿ ಕ್ಷಣನೂ ಆಗತ್ತೆ. ಪ್ರತಿ ಕ್ಷಣ ಮಾಡ್ಲಿಕ್ಕೆ ಆಗದೆ ಇದ್ರು ಪ್ರತಿದಿನ, ಪ್ರತಿದಿನ ಆಗದೆ ಇದ್ರು ಪ್ರತಿ ವಾರ, ಪ್ರತಿ ಶನಿವಾರ, ಈ ರೀತಿ ಅನ್ನೋ ಒಂದು. ಆಕ್ಚುಲಿ ಶ್ರೀಲ ಪ್ರಭುಪಾದರು ದೇವಸ್ಥಾನದಲ್ಲಿ ಪ್ರತಿದಿನ ಭಾಗವತದ ಶ್ರವಣ, ಅದರ ಚರ್ಚೆ ಆಯೋಜನೆ ಮಾಡಿದ್ರು ಅವರ ಸಮಯದಿಂದಾನೇ. ಅದೇ ವಿಧಾನ, ಅದೇ ಪ್ರತೀತಿ ಈಗಲೂ ಕೂಡ ಪ್ರತಿ ದೇವಸ್ಥಾನದಲ್ಲಿ ನೀವು ನೋಡ್ತೀರಾ, ಬೆಳಿಗ್ಗೆ ಭಾಗವತದಲ್ಲಿ ಭಾಗವತ ಪುರಾಣದ ಒಂದು ಶ್ಲೋಕದ ಮೇಲೆ ಚರ್ಚೆ ಆಗೇ ಆಗತ್ತೆ. ಸೊ ಅದನ್ನ ನಾವು ಆ ದೇವಸ್ಥಾನಕ್ಕೆ ಬಂದು ಲಾಭ ಪಡೆಯೋದ್ರೆ ಅದು ಬಹಳ ಒಳ್ಳೇದು. ಆಗದೆ ಇದ್ರು ಕೂಡ ಅಟ್ಲೀಸ್ಟ್ ಪ್ರತಿ ವಾರ ಈ ರೀತಿಯಾಗಿ ಒಟ್ಟಾಗಿ ಬಂದು ಭಾಗವತವನ್ನ ಅಧ್ಯಯನ ಮಾಡೋದು, ಇದು ತುಂಬಾನೇ ಮಹತ್ವಪೂರ್ಣವಾದದ್ದು. ಎಸ್ಪೆಷಲಿ ಈ ನಮ್ಮ ಕಲಿಯುಗದ ಸ್ಥಿತಿಯಲ್ಲಿ. ಅದರಲ್ಲೂ ವಿಶೇಷವಾಗಿ ಉತ್ಸವಗಳು ಬರ್ತಾ ಇದೆ. ಜ್ಯೇಷ್ಠ ಮಾಸ, ಜ್ಯೇಷ್ಠ ಆದ್ಮೇಲೆ ಮುಂದೆ ಶ್ರಾವಣ, ಆಷಾಢ ಆದ್ಮೇಲೆ ಶ್ರಾವಣ, ಶ್ರಾವಣದಿಂದ ಸಾಕಷ್ಟು ಉತ್ಸವ. ಜನ್ಮಾಷ್ಟಮಿ ಬರುತ್ತೆ, ಅದಕ್ಕೂ ಮುಂಚೆ ಬಲರಾಮ ಪೂರ್ಣಿಮೆ ಬರುತ್ತೆ, ಅನೇಕ ಉತ್ಸವಗಳು ಬರ್ತದೆ. ಸೊ ಹಾಗಾಗಿ ಉತ್ಸವ ಬಂದ ಹಾಗೆ ಆ ಉತ್ಸವದ ವಿಶೇಷ ಅಥವಾ ಮಹತ್ವವನ್ನ ಚರ್ಚೆ ಮಾಡೋದು ನಾವು ಒಂದು ರೀತಿ ಪ್ರತೀತಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ರಾಮನವಮಿ ಬಂದಾಗ ಕೂಡ ನಿಮ್ಗೆ ನೆನಪಿರ್ಬೋದು, ರಾಮಕಥೆಯನ್ನ ಚರ್ಚೆ ಮಾಡಿದ್ರು ನಮ್ಮ ಸುವರ್ಣ ಗೌರದಿ ಪ್ರಭು. ನರಸಿಂಹ ಕಥೆ ಆಗಿತ್ತು, ಚರ್ಚೆ ಆಗಿತ್ತು. ಸೊ ಹಾಗೆ ಈಗಷ್ಟೇ ನಡೆದಿರುವಂತಹ ಜಗನ್ನಾಥನ ಒಂದು ಉತ್ಸವ, ಮುಂದೆ ಬರುವಂತಹ ಇನ್ನೊಂದು ಉತ್ಸವ, ಮುಂದೆ ಇನ್ನೊಂದು ದೊಡ್ಡ ಉತ್ಸವ ಬರುತ್ತೆ, ರಥಯಾತ್ರೆ. ಅದ್ರ ಕುರಿತಾಗಿ ಚರ್ಚೆಯನ್ನ ಇವತ್ತು ಮಾಡೋಣ. ಮೊದಲಿಗೆ ಗುರು ಪರಂಪರೆಯ ಆಶೀರ್ವಾದವನ್ನು ಪಡ್ಕೊಳ್ತಾ ಪ್ರಾರಂಭ ಮಾಡೋಣ. ದಯವಿಟ್ಟು ನನ್ನಿಂದ ಹೇಳಿ: ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ.
ಸೊ ಈ ಉತ್ಸವ ಜಗನ್ನಾಥನ ಉತ್ಸವ, ಜಗನ್ನಾಥ, ಬಲದೇವ, ಸುಭದ್ರ ಮತ್ತೆ ಸುದರ್ಶನ. ತಮಗೂ ಕೂಡ ಈ ಅನುಭವ ಆಗಿರ್ಬೋದು, ಬಟ್ ನನಗಂತೂ ಇದು ಅನುಭವ ಆಗಿತ್ತು. ಮೊದಲನೇ ಬಾರಿ ನಾನು ಜಗನ್ನಾಥನ ವಿಗ್ರಹ ನೋಡಿದ ಇಸ್ಕಾನ್ ದೇವಸ್ಥಾನದಲ್ಲೇ. ಎಷ್ಟು ಜನಕ್ಕೆ ಇದು ಅನುಭವ ಆಗಿದೆ? ನನಗೆ ಅಷ್ಟು ಕೇಳಿರ್ಲಿಲ್ಲ, ಎಸ್ಪೆಷಲಿ ಸೌತ್ ಆಫ್ ಕಂಟ್ರಿ ಕೇಳಿರ್ಲಿಲ್ಲ ನಾವು. ಬಟ್ ಯಾವಾಗ ಈ ಭಗವಂತನ ವಿಶೇಷ ರೂಪದ ಬಗ್ಗೆ ಕೇಳಲಿಕ್ಕೆ ಒಂದು ಸ್ವಲ್ಪ ಅವಕಾಶ ಸಿಕ್ತು, ಅದು ಹೆಚ್ಚು ಕುತೂಹಲನೇ ಉಂಟು ಮಾಡ್ತಾ ಹೋಯ್ತು. ಯಾಕಂದ್ರೆ ಇದೊಂದು ವಿಶೇಷವಾದ ರೂಪ, ಬಹಳ ಅಪರೂಪ ಇದೆ ಆಕ್ಚುಲಿ. ಭಗವಂತನ ಈ ರೀತಿಯ ರೂಪ ಆಕ್ಚುಲಿ ಹೇಳ್ಬೇಕಂದ್ರೆ ಸಾಕಷ್ಟು ವಿಚಿತ್ರಗಳಿವೆ ಭಗವಂತನ ಈ ರೂಪದ ಕುರಿತಾಗಿ. ವಿಶೇಷವಾಗಿ ಜಗನ್ನಾಥನ ಸ್ನಾನ ಪೂರ್ಣಿಮೆ, ಈ ಜ್ಯೇಷ್ಠ ಮಾಸದ ಪೂರ್ಣಿಮೆ, ಅದು ಶುಕ್ಲ ಪಕ್ಷದಲ್ಲಿ ಬರುವಂತ ಪೂರ್ಣಿಮೆ, ಅದು ಜಗನ್ನಾಥನ ಆವಿರ್ಭಾವ ಅಥವಾ ಪ್ರಾಕಟ್ಯದ ತಿಥಿ ಅಥವಾ ಜನ್ಮ ತಿಥಿ. ಹೀಗೆ ಕೃಷ್ಣನಿಗೆ ಅಷ್ಟಮಿ, ಭಾದ್ರಪದ ಅಷ್ಟಮಿ ಏನು ಬರ್ತದೆ, ಆ ಅಷ್ಟಮಿಯ ತಿಥಿ ಅಂತ ಹೇಳ್ತಾರೆ ಅಲ್ವಾ. ಹಾಗೆ ಜಗನ್ನಾಥನಿಗೆ, ಚೈತನ್ಯ ಮಹಾಪ್ರಭುಗೆ ಅದು ಬರೋದು ಮಾಘಾಲ, ಫಾಲ್ಗುಣ ಪೂರ್ಣಿಮೆ, ಫೆಬ್ರವರಿ ಮಾರ್ಚ್ ಫಾಲ್ಗುಣ ಪೂರ್ಣಿಮೆ, ಹೋಲಿ ಉತ್ಸವದ ಸಮಯ. ಜಗನ್ನಾಥನಿಗೆ ಜ್ಯೇಷ್ಠ ಮಾಸದ ಪೂರ್ಣಿಮೆ, ಅಥವಾ ಈ ಪಾಂಡವ ನಿರ್ಜಲ ಏಕಾದಶಿ ಹತ್ರನೇ ಬರುವಂತಹ ಪೂರ್ಣಿಮೆ ಅದು. ಸೊ ಈ ಪೂರ್ಣಿಮೆಯಂದು ಐತಿಹಾಸಿಕವಾಗಿ ಒಂದು ವಿಶೇಷವಾದ ಘಟನೆ ನಡೆದಿತ್ತು. ಆ ಘಟನೆಯ ಮಹತ್ವದಿಂದಾಗಿಯೇ ಜಗನ್ನಾಥನ ಪ್ರಾಕಟ್ಯ ಈ ಜಗತ್ತಿಗಾಯ್ತು. ಹಾಗೆ ಹರೇ ಕೃಷ್ಣ. ಜಗನ್ನಾಥನ ಪ್ರಾಕಟ್ಯ ಆಗಿದ್ದು ಜ್ಯೇಷ್ಠ ಪೂರ್ಣಿಮೆ ಸಮಯ. ಅದರ ವಿಚಾರವಾಗಿ ನಾವು ಕೆಲವು ಮಾತನ್ನ ಇವತ್ತು ನೋಡೋಣ. ಇದರ ವಿಚಾರ ಆಕ್ಚುಲಿ ಅನೇಕ ಪುರಾಣಗಳಲ್ಲಿ ಉಲ್ಲೇಖ ಬರ್ತದೆ. ಸ್ಕಂದ ಪುರಾಣದಲ್ಲಿ, ಪದ್ಮ ಪುರಾಣದಲ್ಲಿ, ಅನೇಕ ಪುರಾಣಗಳಲ್ಲಿ ಈ ಜಗನ್ನಾಥ ಅಥವಾ ಪುರುಷೋತ್ತಮ ಅಂತ ಇವನ ಹೆಸರು, ಜಗನ್ನಾಥನ ಈ ರೂಪದ ಹೆಸರು. ಪುರುಷೋತ್ತಮ ಕ್ಷೇತ್ರ ಅಂತಾನೆ ಹೇಳ್ತಾರೆ ಜಗನ್ನಾಥಪುರಿಗೆ. ಜಗನ್ನಾಥಪುರಿ ಭಾರತದ 4 ಧಾಮಗಳಲ್ಲಿ, ಚಾರ್ ಧಾಮ್ ಅಂತ ಏನ್ ಹೇಳ್ತಾರೆ, ಅದರಲ್ಲಿ ಮುಖ್ಯವಾದಂಥದ್ದು. ಅದರಲ್ಲೂ ಕೂಡ ಜಗನ್ನಾಥನ ಕ್ಷೇತ್ರ ಅದು. ಶಂಖ ಕ್ಷೇತ್ರ, ಪುರುಷೋತ್ತಮ ಕ್ಷೇತ್ರ, ಅನೇಕ ಹೆಸರುಗಳು, ನೀಲಾಚಲ ಕ್ಷೇತ್ರ, ಅವೆಲ್ಲವೂ ಕೂಡ ಇದೆ. ಆಕ್ಚುಲಿ ಈ ಜಗನ್ನಾಥನ ರೂಪದ ಇತಿಹಾಸವನ್ನ ನೋಡೋದಾದ್ರೆ ಅದು ಪ್ರಾರಂಭ ಆಗತ್ತೆ. ಇನ್ಫ್ಯಾಕ್ಟ್ ಅದಕ್ಕೆ ಇತಿಹಾಸ ಅಂತ ಇಲ್ಲ, ಯಾಕಂದ್ರೆ ಅದು ನಿತ್ಯ ರೂಪ, ಒಂದು ಸಮಯದಲ್ಲಿ ಪ್ರಕಟವಾದದ್ದು ಅಂತಲ್ಲ, ಅದು ಒಂದು ನಿತ್ಯ ರೂಪ. ಆದ್ರೆ ಈ ಭೌತಿಕ ಜಗತ್ತಿನಲ್ಲಿ ಅದು ಗೋಚರವಾಗಿದ್ದು ಒಂದು ಸಮಯದಲ್ಲಿ. ಶ್ರೀಕೃಷ್ಣನ ಲೀಲೆ ಅಲ್ಲಿ ನೆನಪಿಸ್ಕೋಬೇಕು ನಾವು. ಆ ಶ್ರೀಕೃಷ್ಣನ ಲೀಲೆಯಲ್ಲಿ ಜಗನ್ನಾಥನ ಪ್ರಾಕಟ್ಯದ ಒಂದು ರಹಸ್ಯ ಇದೆ. ಅದಕ್ಕೆ ಹೋಗೋಕ್ಕೂ ಮುಂಚೆ ಜಗನ್ನಾಥನ ಕುರಿತಾಗಿ ಒಂದು ವಿಶೇಷವಾದ ಪ್ರಾರ್ಥನೆ ತಾವೆಲ್ಲ ಕೇಳಿರ್ಬೋದು. ಈ ಸಂದರ್ಭದಲ್ಲಿ ನಾವು ಇದನ್ನ ಒಂದ್ಸಲ ಹೇಳಿ ಮುಂದೋಗೋದು ಸೂಕ್ತ. ತಾವೆಲ್ಲ ಹೇಳಿ: ನೀಲಾಚಲ ನಿವಾಸಾಯ, ನೀಲಾಚಲ ನಿವಾಸಾಯ, ನಿತ್ಯಾಯ ಪರಮಾತ್ಮನೇ, ನಿತ್ಯಾಯ ಪರಮಾತ್ಮನೇ, ಬಲಭದ್ರ ಸುಭದ್ರಾಭ್ಯಾಂ, ಬಲಭದ್ರ ಸುಭದ್ರಾಭ್ಯಾಂ, ಜಗನ್ನಾಥಾಯ ತೇ ನಮಃ, ಜಗನ್ನಾಥಾಯ ತೇ ನಮಃ. ಈ ರೂಪ, ಭಗವಂತನ ರೂಪ, ಇದು ಪರಮಾತ್ಮ, ಆ ಭಗವಾನ್ ಶ್ರೀ ಕೃಷ್ಣನ ರೂಪವೇ. ಆದ್ರೆ ಈ ರೂಪದ ವಾಸ ಎಲ್ಲಿ? ನೀಲಾಚಲ ನಿವಾಸ. ಈ ಭಗವಂತನ ಕೃಷ್ಣನ ಈ ರೂಪದ ಜೊತೆ ಬಲಭದ್ರ ಸುಭದ್ರ ಇವರಿಬ್ಬರ ಜೊತೆ ಪ್ರಕಟವಾಗುವಂತ ಈ ರೂಪ, ಅದುವೇ ಯಾವುದು? ಜಗನ್ನಾಥಾಯ ತೇ ನಮಃ, ಬಲಭದ್ರ ಸುಭದ್ರಾಭ್ಯಾಂ ಜಗನ್ನಾಥಾಯ. ಸೊ ಜಗನ್ನಾಥನ ರೂಪದ ರಹಸ್ಯ ನಾನಾಗ್ಲೇ ಹೇಳ್ದ ಹಾಗೆ ಅದು ಕೃಷ್ಣನ ಲೀಲೆಯಲ್ಲೇ ನಮ್ಗೆ ಸಿಗುತ್ತೆ. ಇದು ಇತಿಹಾಸ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಭಾಗವತದಲ್ಲಿ ಉಲ್ಲೇಖ ಆಗಿರುವಂತ ಇತಿಹಾಸ. ಶ್ರೀಮದ್ ಭಾಗವತದಲ್ಲಿ 10ನೇ ಸ್ಕಂದದಲ್ಲಿ ಕೃಷ್ಣನ ಲೀಲೆಗಳ ವರ್ಣನೆ ಬರುತ್ತೆ. 90 ಅಧ್ಯಾಯ ಇರೋದು, ಆಲ್ಮೋಸ್ಟ್
ಬಹುತೇಕ ಭಾಗವತದ ಚರ್ಚೆ ಕೃಷ್ಣನ ಲೀಲೆ ಮೇಲೆ ಇರೋದು. ಸುಮಾರು 335 ಅಧ್ಯಾಯಗಳಿರೋದು. ಅದರಲ್ಲಿ 90 ಅಧ್ಯಾಯಗಳು ನೇರವಾಗಿ ಕೃಷ್ಣನ ಬಗ್ಗೆ ಚರ್ಚೆ ಇರೋದು. ಅವನ ಪ್ರಾಕಟ್ಯ ಅಥವಾ ಜನ್ಮದಿಂದ ಹಿಡಿದು ಏನೆಲ್ಲ ಲೀಲೆ ಮಾಡ್ದ, ಅವನ ಅದೃಶ್ಯನಾಗಿ ತಿರೋಭಾವ ಆಗುವವರೆಗೂ. ಅದರಲ್ಲಿ ಒಂದು ಲೀಲೆ ಬರುತ್ತೆ, ದ್ವಾರಕೆಯ ಲೀಲೆ ಭಾಗದಲ್ಲಿ ಒಮ್ಮೆ ಕೃಷ್ಣ ತನ್ನ ಎಲ್ಲ ಭಕ್ತರೊಡನೆ ಕುರುಕ್ಷೇತ್ರಕ್ಕೆ ಹೋಗಿದ್ದಾನೆ. ಯುದ್ಧ ಅಲ್ಲ, ಕುರುಕ್ಷೇತ್ರಕ್ಕೆ ಹೋಗಿದ್ದಾನೆ. ಏನಾಗ್ತಿತ್ತು ಅಲ್ಲಿ? ಅಲ್ಲಿ ಒಂದು ವಿಶೇಷವಾದಂತಹ ಒಂದು ಪ್ರಸಂಗ ನಡೀತಾ ಇತ್ತು. ಅದು ಸೂರ್ಯಗ್ರಹಣದ ಸಮಯ. ಅದು ತುಂಬಾ ವಿಶೇಷವಾದಂತಹ ಸೂರ್ಯಗ್ರಹಣ. ಹಾಗಾಗಿ ಎಲ್ಲಾ ಭಾರತದ ಮುಖ್ಯ ವ್ಯಕ್ತಿಗಳು ಆ ಕುರುಕ್ಷೇತ್ರದಲ್ಲಿ ನೆರೆದಿದ್ರು. ಶ್ರೀಕೃಷ್ಣನ ಯದುವಂಶದವರು, ಶ್ರೀಕೃಷ್ಣನ ಬಂಧುಗಳಾದಂತಹ ಕುರುವಂಶದವರು, ಶ್ರೀಕೃಷ್ಣನ ಪ್ರಿಯ ಭಕ್ತರಾದಂತಹ ವೃಂದಾವನದ ಭಕ್ತರು, ಅದಲ್ಲದೆ ಸಾಕಷ್ಟು ಜನ ಋಷಿಗಳು, ಮುನಿಗಳು ಎಲ್ಲರೂ ಕೂಡ ಎಲ್ಲಿ ನೆರೆದಿದ್ದಾರೆ? ಎಲ್ಲಿ? ಕುರುಕ್ಷೇತ್ರದಲ್ಲಿ. ಸೂರ್ಯಗ್ರಹಣದ ಸರಿಯಾದ ಪಾಲನೆ, ಅದರ ಸರಿಯಾದಂತಹ ಏನು ಆಚರಣೆಗಳಿವೆ ಅದ್ ಮಾಡ್ಲಿಕ್ಕೆ ಅಂತ ವಿಶೇಷವಾಗಿ ಅಲ್ಲಿ ಯಜ್ಞಯಾಗಾದಿಗಳು, ಅದಲ್ಲದೆ ದಾನ, ಅನೇಕ ಸಂತರು ಬರ್ತಾ ಇದ್ದಾರೆ, ಅವರಿಂದ ಭಗವಂತನ ವರ್ಣನೆಯನ್ನ ಕೇಳುವಂತಹ ಒಂದು ದೊಡ್ಡ ಆಯೋಜನೆ ನಡೀತಾ ಇತ್ತು. ಇದರ ವರ್ಣನೆ ಭಾಗವತದಲ್ಲಿ ಬರುತ್ತೆ. ಶ್ರೀಕೃಷ್ಣನೇ ಆ ಆಯೋಜನೆಯಲ್ಲಿ ಅವನು ಕೂಡ ಖುದ್ದಾಗಿದ್ದ. ಆಗ ಈ ಒಂದು ಪ್ರಸಂಗ ಅಲ್ಲಿ ಭಾಗವತದಲ್ಲಿ ಇದರ ನೇರವಾಗಿ ಚರ್ಚೆ ಇಲ್ಲ, ಚರ್ಚೆ ಇದೆ, ಬಟ್ ಇದೊಂದು ಪ್ರಸಂಗ ಏನು, ಆ ಕ್ಷೇತ್ರದಲ್ಲಿ ಅನೇಕ ತಿಂಗಳು ಕೃಷ್ಣ ತನ್ನ ಭಕ್ತರೊಡನೆ ಅಲ್ಲಿ ಇದ್ದಾನೆ. ಬೇರೆಲ್ಲ ಭಕ್ತರು ಕೃಷ್ಣನ ವಿರಹ, ಒಂದ್ ಕಡೆ ಕೃಷ್ಣ ಇದ್ರೆ ಇನ್ನೊಂದ್ ಕಡೆ ಇರೋದಿಲ್ಲ, ಯಾಕಂದ್ರೆ ನರಲೀಲೆ ಅಲ್ವಾ. ಹಾಗಾಗಿ ವಿಶೇಷವಾಗಿ ವೃಂದಾವನದ ಭಕ್ತರು ಹಾತೊರಿತಾ ಇದ್ರು. 11ನೇ ವರ್ಷದಲ್ಲಿ ಕೃಷ್ಣ ತೊರೆದು ಹೋಗಿದ್ದ ವೃಂದಾವನವನ್ನ. ಈಗ ಸುಮಾರು 80-90 ವರ್ಷಗಳಾಗಿ ಹೋಗಿದೆ. ಆದ್ರೆ ಕುರುಕ್ಷೇತ್ರ ಯುದ್ಧ ಪ್ರಾರಂಭ ಆಗಿಲ್ಲ, ಮಹಾಭಾರತದ ಯುದ್ಧ ಪ್ರಾರಂಭ ಆಗಿಲ್ಲ ಇನ್ನು. ಹಾಗಾಗಿ ಅಲ್ಲಿ ದುರ್ಯೋಧನ, ಧೃತರಾಷ್ಟ್ರ, ಗಾಂಧಾರಿ ಅವರು ಕೂಡ ಇದ್ದಾರೆ, ಪಾಂಡವರು ಕೂಡ ಇದ್ದಾರೆ, ಕುಂತಿಮ ಎಲ್ಲರೂ ಕೂಡ ಇದ್ದಾರೆ. ಅದಲ್ಲದೆ ವಿಶೇಷವಾಗಿ ಯದುವಂಶದವರಿದ್ದಾರೆ, ವಿಶೇಷವಾಗಿ ವೃಂದಾವನದ ಭಕ್ತರಿದ್ದಾರೆ. ಅಷ್ಟೊಂದು ಅವರಿಗೆ ಭಗವಂತನ ಮೇಲೆ ಆಸಕ್ತಿ, ಪ್ರೇಮ ಅವರಲ್ಲಿ ಬಂದಿದ್ದಾರೆ. ಆಗ ಅವರು ಕೃಷ್ಣನನ್ನ ನೋಡಿದಾಗ ಅವರಿಗೆ ಒಂದು ರೀತಿ ವಿಚಿತ್ರವಾದಂತಹ ಭಾವನೆ. ಅವರು ನೋಡಿದ್ದು ಕೃಷ್ಣನನ್ನ ಒಬ್ಬ ಗೋಪಾಲನ ರೂಪದಲ್ಲಿ. ಆದ್ರೆ ಇಲ್ಲಿ ಕೃಷ್ಣ ಯಾವ ರೂಪದಲ್ಲಿದ್ದಾನೆ? ದ್ವಾರಕಾಧೀಶ, ರಾಜನ ರೂಪದಲ್ಲಿದ್ದಾನೆ, ರಾಜವೇಷದಲ್ಲಿದ್ದಾನೆ. ಒಂದು ರೀತಿ ಸಂತೋಷ, ಕೃಷ್ಣನನ್ನ ಕಾಣ್ತಾ ಇದ್ದೀವಿ ಅಂತ, ಅದೇ ವ್ಯಕ್ತಿ ಅಂತ. ಆದ್ರೂ ಕೂಡ ಅವ್ರಿಗೆ ಗೊತ್ತು ಕೃಷ್ಣ ಈ ವೇಷದಲ್ಲಿದ್ದಾನೆ ಒಂದು ಏನೋ ಕಾರ್ಯ ಮಾಡ್ಲಿಕ್ಕೆ ಅಂತ. ಬಟ್ ಅವನು ಸಂಪೂರ್ಣವಾದಂತಹ ಆನಂದವನ್ನ ಎಲ್ಲಿ ಅನುಭವಿಸ್ತಾನೆ? ವೃಂದಾವನದಲ್ಲಿ. ಹಾಗಾಗಿ ಅವನಿಗೆ ಸಂಪೂರ್ಣವಾದಂತಹ ಆನಂದ ದೊರಿಬೇಕು. ಅದಕ್ಕೆ ನಾವೇನು ಮಾಡ್ಬೇಕು? ಕೃಷ್ಣನನ್ನ ವೃಂದಾವನಕ್ಕೆ ಕರೆದೊಯ್ಬೇಕು. ಸೊ ಎಲ್ಲ ವಿಶೇಷವಾಗಿ ಗೋಪಿಯರು ಕೃಷ್ಣನ ಪರಮ ಭಕ್ತರು, ಅವರೆಲ್ಲರೂ ಕೂಡ ಕೃಷ್ಣನನ್ನ ಗೋಗರಿತಾ ಇದ್ದಾರೆ. ಕೃಷ್ಣ, ಹೇಳಿದ್ದೆ ನೀನು ಬರ್ತೀನಿ ಅಂತ, ಬೇಗನೆ ಬರ್ತೀನಿ ಅಂತ ಹೇಳಿದ್ದೆ, ಎಷ್ಟು ವರ್ಷ ಆಯ್ತು? ಕಂಸ ತೀರ್ ಹೋದ, ಜರಾಸ ಏನೆಲ್ಲ ಆಗೋಯ್ತು. ಆಕ್ಚುಲಿ ಎಷ್ಟೆಲ್ಲ ರಾಕ್ಷಸರೆಲ್ಲ ವಧೆ ಆಯ್ತು, ಆದ್ರೂ ಕೂಡ ಈಗ್ಲೂ ನೀನು ಯಾಕೆ ಬರ್ತಾ ಇಲ್ಲ? ಕೃಷ್ಣ ತನ್ನ ಅಣ್ಣನಾದಂತಹ ಬಲರಾಮನ ಜೊತೆ ಇದ್ದಾನೆ, ತನ್ನ ತಂಗಿ ಸಹೋದರಿ ಸುಭದ್ರೆ ಜೊತೆ ಇದ್ದಾನೆ. ಕೃಷ್ಣನನ್ನ ಅವರು ಗೋಗರಿತಾ ಇದ್ದಾರೆ. ಮನಸ್ಸಿನ ಒಂದು ಮನೋರಥವನ್ನ ಮಾಡಿ ಅವನನ್ನ ಎಳ್ಕೊಂಡು ಹೋಗ್ತಾ ಇದ್ದಾರೆ ವೃಂದಾವನಕ್ಕೆ. ತಮ್ಮ ಸ್ವೇಚ್ಛೆಗಲ್ಲ, ಅವ್ರಿಗೆ ಗೊತ್ತು ಕೃಷ್ಣನಿಗೆ ಪರಮ ಆನಂದ ಸಿಗೋದು ಎಲ್ಲಿ? ವೃಂದಾವನದಲ್ಲಿ. ಯಾಕೆಂದ್ರೆ ಅಲ್ಲಿ ಯಾವುದೇ ಒಂದು ಅಡೆತಡೆಗಳಿಲ್ಲದೆ ಅವನು ತನ್ನ ಭಕ್ತರೊಡನೆ ಪ್ರೇಮನ ಆಸ್ವಾದನೆ ಮಾಡಬಹುದು. ಸಾಖ್ಯ, ವಾತ್ಸಲ್ಯ, ಮಾಧುರ್ಯ, ಈ ರಸಗಳ ಜೊತೆ ಭಗವಂತನ ಆ ಭಕ್ತರ ಜೊತೆ ಆಸ್ವಾದನೆಯನ್ನ ಮಾಡ್ತಾನೆ. ಸೊ ಹಾಗಾಗಿ ಅವನ ಸಂಪೂರ್ಣವಾದಂತಹ ಆನಂದವನ್ನ ಅವನಿಗೆ ನಾವು ನೀಡಬೇಕು. ಹಾಗಾಗಿ ಅವರು ಬೇಡ್ಕೊಳ್ತಾ ಇದ್ರು. ಕೃಷ್ಣ ಅವರಿಗೆ ಹೇಳ್ತಾನೆ, ಸ್ವಲ್ಪ ಇನ್ನು ಕಾರ್ಯ ಇದೆ, ಬರ್ತೇನೆ, ಅವಶ್ಯವಾಗಿ ಬರ್ತೇನೆ ನಾನು. ಏನು ಅವನು ಆಶ್ವಾಸನೆ ಕೊಟ್ಟಿದ್ನ ನೆರವೇರಿಸಿದ ಕೂಡ ಕೃಷ್ಣ. ಅದು ಮುಂದೆ ಬರುತ್ತೆ ಅದ ಪ್ರಸಂಗ.
ಬಟ್ ಕೃಷ್ಣ ಇಲ್ಲಿ ಅವರಿಗೆ ಒಂದು ಆಶ್ವಾಸನೆಯನ್ನ ನೀಡ್ತಾನೆ, ಮುಂದೆ ಬರ್ತೀನಿ ನಾನು ಅಂತ. ಹಾಗಂತ ಹೇಳಿ ಅವರು ಕೂಡ ಒಂದು ರೀತಿ ಒಲ್ಲದ ಮನಸ್ಸಿನಿಂದ ಕುರುಕ್ಷೇತ್ರವನ್ನ ತೊರೆದು ಹೋಗ್ತಾರೆ. ಅವರು ಮನಸ್ಸಿನಲ್ಲಿಯೇ ರಥವನ್ನ ಮಾಡಿ ಕೃಷ್ಣ, ಬಲರಾಮ ಮತ್ತೆ ಸಹೋದರಿಯಾದಂತಹ ಸುಭದ್ರೆಯನ್ನ ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋದ್ರು? ಮನಸ್ಸಿನಲ್ಲಿ. ಎಲ್ಲಿಂದ? ಕುರುಕ್ಷೇತ್ರದಿಂದ ವೃಂದಾವನ ಕರ್ಕೊಂಡು. ಅದು ಮೊದಲ ರಥಯಾತ್ರೆ. ಮೊದಲನೇ ರಥಯಾತ್ರೆ ಆಗಿದ್ದು ಕುರುಕ್ಷೇತ್ರದಲ್ಲಿ, ನೆನಪಿರ್ಲಿ. ಇದಾದ್ಮೇಲೆ ಇನ್ನೊಂದು ಪ್ರಸಂಗ ಬರುತ್ತೆ. ಈ ಪ್ರಸಂಗ ಬರೋದು ಇನ್ನು ಸ್ವಲ್ಪ ದಿನ ಆದ್ಮೇಲೆ. ಕೃಷ್ಣ ದ್ವಾರಕೆಯಲ್ಲಿ ದ್ವಾರಕಾಧೀಶನಾಗಿ ಅನೇಕ ಲೀಲೆಗಳನ್ನ ಮಾಡ್ತಾ ಇದ್ದಾನೆ. 16,108 ಪತ್ನಿಯರು. ಆಕ್ಚುಲಿ ಕೃಷ್ಣನಿಗೆ ಅನಂತ ಪತ್ನಿಯರು. ಅವರೆಲ್ಲರನ್ನು ಸಂಪೂರ್ಣವಾಗಿ ಸಂತುಷ್ಟಿಗೊಳಿಸುವಂತಹ ಸಾಮರ್ಥ್ಯ ಕೂಡ ಅವನಿಗಿದೆ. ಪ್ರತಿಯೊಬ್ಬರಿಗೂ ಒಬ್ಬೊಬ್ಬನಾಗಿ ಅವನು ವಿಸ್ತರಿಸ್ತಾನೆ. ಅವರಿಗೆ ಒಂದೊಂದು ಅರಮನೆಯನ್ನ ಕಟ್ತಾನೆ, ಎಲ್ಲ ರೀತಿಯ ಸೌಕರ್ಯಗಳನ್ನ ನೀಡ್ತಾನೆ, ಸಂಪೂರ್ಣವಾಗಿ ಅವ್ರಿಗೆ ಸಮಯ ನೀಡಿ ಆನಂದ, ಅವರಿಗೆ ಪ್ರೀತಿಯನ್ನ ನೀಡಿ ಸಂತುಷ್ಟಿ ಪಡಿಸ್ತಾನೆ. ಆದ್ರೂ ಕೂಡ ಅವ್ರು ನೋಡ್ತಾ ಇದ್ರು, ಈ ಕೃಷ್ಣ ಒಂದು ರೀತಿ ಅವನ ಮನಸ್ಸೆಲ್ಲೋ ಕಳೆದು ಹೋಗಿದೆ ಅನಿಸ್ತಾ ಇದೆಯಲ್ಲ ಅವನ ವ್ಯವಹಾರದಲ್ಲಿ. ಕೆಲವೊಮ್ಮೆ ಅವನು ಒಂದು ರೀತಿ ಲಾಸ್ಟ್ ಅಂತ ಹೇಳ್ತಾರಲ್ಲ, ಎಲ್ಲೋ ಏನೋ ಅವನ ಹೃದಯದಲ್ಲಿ ಬೇರೇನೋ ಇದ್ದ ಹಾಗಿದೆ. ಯಾಕೆ? ಕೆಲವೊಮ್ಮೆ ಮಲ್ಕೊಂಡಾಗ ಗೋಪಿಯರ ಹೆಸರು ಹೇಳ್ತಾ ಇದ್ದಾನೆ, ವೃಂದಾವನದ ಅವನ ಮಿತ್ರರ ಹೆಸರು ಹೇಳ್ತಾ ಇದ್ದಾನೆ, ಅವರನ್ನೇ ಬಹಳ ನೆನೆಸ್ಕೊಳ್ತಾ ಇದ್ದಾನೆ. ಇವ್ರ ಬಗ್ಗೆ ನಮಗೆ ಗೊತ್ತಿಲ್ಲ, ಇವ್ರ ಬಗ್ಗೆ ನಾವು ತಿಳ್ಕೋಬೇಕು. ಅವ್ರು ಎಂಥ ಭಕ್ತಿಯನ್ನ ಮಾಡಿದ್ರು, ನಮ್ಮಲ್ಲಿ ಏನ್ ಕಡಿಮೆ ಆಗಿದೆ ಕೃಷ್ಣನಿಗೆ ಈ ರೀತಿಯಾಗಿ ಅವರನ್ನ ನೆನೆಸ್ಕೊಳ್ಲಿಕ್ಕೆ? ಅವರ ಬಗ್ಗೆ ನಾವು ಕೇಳಬೇಕು. ಯಾರನ್ನ ಕೇಳೋದು? ಯಾರು ವೃಂದಾವನದಲ್ಲಿ ಇದ್ರು? ಕೃಷ್ಣ ವೃಂದಾವನದ ಲೀಲೆಯಲ್ಲಿ ಅವನು ವೃಂದಾವನದ ಲೀಲೆ ಮಾಡ್ತಾ ಇರುವಾಗ ದ್ವಾರಕೆಯಲ್ಲಿರುವವರು, ವೃಂದಾವನದಲ್ಲಿ ಇದ್ದವರು ಕೂಡ ಯಾರಾಗಿದ್ರು? ಅವಳೊಬ್ಳೆ. ಯಾರು? ರೋಹಿಣಿ. ವಸುದೇವನ ಒಬ್ಬ ಪತ್ನಿ ರೋಹಿಣಿ. ವಸುದೇವ ಕಂಸನ ಭಯದಿಂದಾಗಿ ರೋಹಿಣಿಯನ್ನ ನಂದ ಮಹಾರಾಜ ವೃಂದಾವನದ ರಾಜನ ನಂದ ಮಹಾರಾಜನ ಆಶ್ರಯದಲ್ಲಿ ಇರಿಸಿದ್ದ, ಕಂಸನ ಭಯದಿಂದಾಗಿ. ಕಂಸ ಅವನ ವಧೆ ಆಗ್ತದೆ, ಉದ್ಧಾರ ಆಗ್ತದೆ. ಅದಾದ್ಮೇಲೆ ರೋಹಿಣಿ ಮತ್ತೆ ವಸುದೇವನ ಜೊತೆ ಮಥುರೆಯಲ್ಲಿರ್ತಾಳೆ. ಆನಂತರ ಮಥುರೆಯಿಂದ ಎಲ್ಲರೂ ಕೂಡ ದ್ವಾರಕೆಗೆ ಶಿಫ್ಟ್ ಆಗ್ತಾರೆ. ವರ್ಗಾವಣೆ ಒಂದೇ ರಾತ್ರಿಯಲ್ಲೇ ಆಗುವಂತಹ ವರ್ಗಾವಣೆ ಅದು. ಅದೆಲ್ಲ ಆಯ್ತು. ಸೊ ಈಗ ಅವ್ರಿಗೆ ನೆನಪಾಯ್ತು, ಓ, ಕೃಷ್ಣನ ಆ ಬಾಲ್ಯ ಲೀಲೆಗಳನ್ನ ಕಂಡವರು ಈಗ ದ್ವಾರಕೆಯಲ್ಲೂ ಇರುವವರು ಯಾರು? ರೋಹಿಣಿ. ಆ ರೋಹಿಣಿಯನ್ನ ನಾವು ಹೋಗಿ ಕೇಳೋಣ. ಹೇಗೆ ಕೃಷ್ಣ ವೃಂದಾವನದಲ್ಲಿ ಅಷ್ಟೊಂದು ಆನಂದದಲ್ಲಿದ್ದ, ಆ ಭಕ್ತರ ಬಗ್ಗೆ ಕೇಳೋಣ. ಬಹಳ ಕುತೂಹಲ ಇದೆ ನಮ್ಗೆ ಅವ್ರ ಭಕ್ತರ ಬಗ್ಗೆ. ಸೊ ಹಾಗಾಗಿ ಅವರೆಲ್ಲ ಹೋಗಿ ರೋಹಿಣಿಯನ್ನ ಭಿನ್ನವಿಸ್ಕೊಳ್ತಾರೆ, ಬೇಡ್ತಾರೆ, ನಮ್ಗೆ ದಯವಿಟ್ಟು ಆ ವೃಂದಾವನದ ಭಕ್ತರ ಬಗ್ಗೆ ಹೇಳು. ರೋಹಿಣಿ ಹೇಳ್ತಾಳೆ, ನೋಡಪ್ಪ, ನೋಡಿ ನಾನೆಲ್ಲ ನಿಮ್ಗೆ ಹೇಳ್ತೀನಿ. ಅವರೆಲ್ಲ ಆಕ್ಚುಲಿ ಒಂದು ವಿಶೇಷವಾದಂತಹ ಅಂತಃಪುರದ ಒಂದು ಉದ್ಯಾನದಲ್ಲಿ ಎಲ್ಲ ಒಂದು ದೊಡ್ಡ ಸಭೆ ಆಗತ್ತೆ. ಎಲ್ಲ ರಾಣಿಯರಿದ್ದಾರೆ, ದ್ವಾರಕೆಯ ಮಹಿಷಿಯರು ಅಂತ ಹೇಳ್ತಾರೆ. ಅವರೆಲ್ಲರೂ ನೆರೆದಿದ್ದಾರೆ. ಅಲ್ಲಿ ರೋಹಿಣಿಯನ್ನ ಮುಖ್ಯ ಜಾಗದಲ್ಲಿ ಕೂರಿಸಿ, ಪೀಠದಲ್ಲಿ ಕೂರಿಸಿ ಅವ್ರು ಕೇಳ್ತಾ ಇದ್ದಾರೆ, ವೃಂದಾವನದ ಲೀಲೆಗಳ ಬಗ್ಗೆ ವರ್ಣನೆ ಮಾಡಿ. ರೋಹಿಣಿಗೆ ಭಯ. ಏನ್ ಭಯ? ವಾಪಸ್ ಹೋಗ್ಬಿಡ್ತಾನೋ ಅಂತ. ಆಕ್ಚುಲಿ ದ್ವಾರಕೆ ಭಕ್ತರು ಯಾವಾಗ್ಲೂ ಈ ಭಯದಲ್ಲಿದ್ರು. ವಸುದೇವ, ಉಗ್ರಸೇನ, ಅವರೆಲ್ಲ ಹೇಳ್ತಾ ಇದ್ರು, ಕೃಷ್ಣ ಅವನನ್ನ, ಯಾಕೆಂದ್ರೆ ಅನೇಕ ಬಾರಿ ನಂದ ಮಹಾರಾಜ ಕೂಡ ಬಂದಿದ್ದ ಮಧ್ಯದಲ್ಲಿ. ಅವರೆಲ್ಲ ಬೇಡ್ಕೊಳ್ತಾ ಇದ್ರು. ಹತ್ತಿರದಲ್ಲಿ ಇರುವಂತ ವೃಂದಾವನಕ್ಕೆ ಮಥುರೆಯಿಂದ ಅವ್ರು ಕಳಿಸ್ತಾ ಇರ್ಲಿಲ್ಲ. ಅವ್ರಿಗೆ ಗೊತ್ತಿತ್ತು, ಒಮ್ಮೆ ಕಳಿಸ್ಬಿಟ್ರೆ ಕೃಷ್ಣ ಬರೋದಿಲ್ಲ. ಹಾಗಾಗಿ ಅವ್ರು ಏನೆಲ್ಲ ಒಂದು ನಪ ಮಾಡಿ ಕೃಷ್ಣನನ್ನ ಮಥುರೆಯಲ್ಲೇ ಇಡಿಸ್ತಾ ಇದ್ರು. ಮಥುರೆಯಿಂದ ಈಗ ಎಲ್ಲ ತುಂಬಾ ದೂರ ಬಂದಿದ್ದಾರೆ, ಗುಜರಾತಿಗೆ ಬಂದಿದ್ದಾರೆ, ದ್ವಾರಕೆಗೆ ಬಂದಿದ್ದಾರೆ. ಅವ್ರಿಗೆ ಗೊತ್ತು, ಕೃಷ್ಣ ನನ್ಗೆ ಒಂದ್ಸಲ ಅವನು ವೃಂದಾವನಕ್ಕೆ ಹೋದ್ರೆ ಮತ್ತೆ ಬರುವಂತಹ ಸನ್ನಿವೇಶನೇ ಬರೋದಿಲ್ಲ. ಕರ್ಕೊಂಡ್ ಬರೋದು ತುಂಬಾ ಕಷ್ಟ ಆಗುತ್ತೆ. ಹೇಗಾದ್ರೂ ಮಾಡಿ ಎಷ್ಟು ದೂರ, ಎಷ್ಟು ಸಮಯ ಆಗುತ್ತೋ ಅಷ್ಟರವರೆಗೆ ನಾವು ದ್ವಾರಕೆಯಲ್ಲೇ ಅವ್ನು ಇರಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇತ್ತು. ಸೊ ರೋಹಿಣಿಗೆ ಒಂದ್ ಭಯ, ನಾನು ಈ ಲೀಲೆಗಳನ್ನ ವರ್ಣನೆ ಮಾಡ್ತಾ ಮಾಡ್ತಾ ಕೃಷ್ಣ ಮತ್ತೆ ಬಲರಾಮರೇನಾದ್ರೂ ಈ ಸಮಯದಲ್ಲಿ ಇಲ್ಲಿ ಬಂದ್ಬಿಟ್ರೆ, ಅವರ ಲೀಲೆಗಳನ್ನ ಕೇಳ್ಬಿಟ್ಟು ಇನ್ನಷ್ಟು ಭಾವಪರವಶರಾಗಿ ನಾನು ಈ ವೃಂದಾವನಕ್ಕೆ ಹೋಗ್ಲೇಬೇಕು ಅಂತ ಹೇಳಿ ಹಠ ಮಾಡಿ ಹೋಗ್ಬಿಟ್ರೆ,
ಆಗ ಎಲ್ಲ ದ್ವಾರಕೆಯ ಜನ ನನ್ನನ್ನ ದೋಷಿ ಅಂತ ಹೇಳ್ತಾರೆ. ಆಗ ರಾಣಿಯರಿಗೆ ಒಂದು ದೊಡ್ಡ ಸಂಕಟ ಆಯ್ತು. ಏನ್ ಮಾಡ್ಬೇಕು, ಯಾರಿಗೂ ಬರ್ಲಿಕ್ಕೆ ಬಿಡೋದಿಲ್ಲ ನಾವು. ಆದ್ರೆ ಕೃಷ್ಣ ಬಂದಾಗ ಯಾರು ತಾನೇ ನಿಲ್ಸಿಕ್ಕಾಗತ್ತೆ. ಆಯ್ತು, ನಾನೇ ಕಾವಲು ನಿಲ್ತೀನಿ ಅಂತ ಹೇಳಿ ಕೃಷ್ಣನ ಸೋದರಿಯಾದ ಸುಭದ್ರೆ ಕಾವಲು ನಿಲ್ತಾಳೆ. ಡೋರ್ ಹತ್ರ ಕಾವಲು ನಿಂತಿದ್ದಾಳೆ. ಇಲ್ಲಿ ರೋಹಿಣಿ ಎಲ್ಲ ದ್ವಾರಕೆಯ ರಾಣಿಯರ ಮುಂದೆ ಕೂತಿದ್ದಾರೆ, ಅವರಿಗೆ ವರ್ಣನೆ ಮಾಡ್ತಾ ಇದ್ದಾಳೆ. ಬಾಲ್ಯಲಿ, ಜನ್ಮಲೀಲೆ, ಆ ಕೌಮಾರ, ಪೌಗಂಡ, ಎಲ್ಲ ಕಿಶೋರಾವಸ್ಥೆ ಲೀಲೆಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಆ ಲೀಲೆಗಳನ್ನ ಕೇಳ್ತಾ ಕೇಳ್ತಾ ಎಷ್ಟು ಒಂದು ರೀತಿ ತಲ್ಲೀನರಾಗ್ಬಿಟ್ರು ಅಲ್ಲಿದ್ದವರು. ಏನ್ ಆಗ್ತಾ ಇದೆ, ಏನ್ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಸುಭದ್ರೆ ಕೂಡ ಅಷ್ಟು ದೂರದಲ್ಲಿದ್ರು ಕೂಡ ಕೇಳ್ತಾ ಕೇಳ್ತಾ ಅವಳು ಎಷ್ಟು ತಲ್ಲೀನಳಾಗ್ಬಿಟ್ಲು ಅಂದ್ರೆ, ಈ ರೀತಿಯಾಗಿ ಭಗವಂತ ಕೃಷ್ಣ ನನ್ನ ಸೋದರನಾದವನು ಭಕ್ತಿಯ ಆಸ್ವಾದನೆ ಮಾಡ್ತಾ ಇದ್ದ. ಅವರ ಭಕ್ತಿ ಇಷ್ಟೊಂದು ಶುದ್ಧ, ಇಷ್ಟೊಂದು ನಿಸ್ವಾರ್ಥ, ಇಷ್ಟೊಂದು ಪ್ರೇಮಪೂರ್ವಕವಾಗಿತ್ತ ಸೇವೆ ಅವ್ರದ್ದು. ನೋಡ್ತಾ ನೋಡ್ತಾ, ಕೆಲವೊಮ್ಮೆ ಕೇಳ್ತಾ ಕೇಳ್ತಾ ನೋಡ್ತಾ ನೋಡ್ತಾ ಹೇಗೆ ಕಣ್ಣುಗಳು ದೊಡ್ಡವಾಗ್ತವೆ ತುಂಬಾ ಅದರಲ್ಲಿ ತಲ್ಲೀನತೆ ಬಂದಾಗ, ಹಾಗೆ ಅವಳ ಕಣ್ಣು ಕೂಡ ದೊಡ್ಡದಾಯ್ತು. ಒಂದು ರೀತಿ ಕಂಬದಂತೆ ಅವಳು ನಿಂತು ಬಿಟ್ಟಿದ್ದಾಳೆ. ಅವಳಿಗೆ ಗೊತ್ತಿಲ್ಲ ಏನಾಗ್ತಾ ಇದೆ ಅಂತ. ಪಾಪ ದುರಾದೃಷ್ಟವೋ ಅದೃಷ್ಟವೋ ಕೃಷ್ಣ ಮತ್ತೆ ಬಲರಾಮರು ಕೂಡ ಅಲ್ಲೇ ಬಂದು ಬಿಡ್ತಾರೆ. ಅವರು ಕೂಡ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ಅವ್ರ ಪರಿಸ್ಥಿತಿ ಏನ್ ಹೇಳೋದು. ಅವ್ರಿಗೂ ಕೂಡ ಒಂದು ರೀತಿ ಭಾವ ಪರವಶತೆ, ಅಷ್ಟೊಂದು ತಲ್ಲೀನರಾಗ್ಬಿಟ್ಟಿದ್ದಾರೆ. ವೃಂದಾವನದ ಪೂರ್ತಿಯಾಗಿ ನೆನಪು ಅವರಿಗೆ ಕವಿದ್ ಬಿಟ್ಟಿದೆ. ನಾವು ಎಲ್ಲಿದ್ದೀವಿ ಅನ್ನೋದೇ ಮರೆತು ಬಿಟ್ಟಿದ್ದಾರೆ. ಒಂದ್ ಸಮಯದಲ್ಲಿ ರೋಹಿಣಿ ಗೊತ್ತಾಗತ್ತೆ ಯಾರಿದ್ದಾರೆ ಅಂತ. ಆ ಸಮಯದಲ್ಲಿ ಅವ್ರು ನೋಡ್ತಾಳೆ ಯಾರು ಇವರು ಅಂತ. ಅವಳಿಗೆ ಒಂದ್ ರೀತಿ ಗುರ್ತು ಹಿಡಿಲಿಕ್ಕೂ ಆಗೋದಿಲ್ಲ. ಅಷ್ಟೊಂದು ಪರಿವರ್ತನೆ ಆಗಿರುತ್ತೆ ಅವರ ಶರೀರದಲ್ಲಿ. ಏನಾಗಿರುತ್ತೆ, ಅವರ ಕಣ್ಣುಗಳು ತುಂಬಾ ದೊಡ್ಡದಾಗಿರುತ್ತೆ. ವಿಶೇಷವಾಗಿ ಅವರ ಕೈ ಮತ್ತು ಕಾಲುಗಳು ಸಂಕುಚಿತವಾಗಿರ್ತವೆ. ಈ ರೀತಿಯಾದ ರೂಪ. ಈ ರೂಪವನ್ನ ಅಲ್ಲಿರುವಂತಹ ಯಾರು, ಶ್ರೀ ರಾಧಾ ವಿನೋದ್ ಜಿ ಕಿ ಜಯ, ಜಗನ್ನಾಥ್ ಬಲದೇವ್ ಸುಭದ್ರ ಮಹಾರಾಣಿ ಕಿ ಜಯ, ಶ್ರೀ ಗೌರ್ನಿತಾಯ್, ಅಲ್ಲಿರುವಂತಹ ಯಾರು ಕೂಡ ಹಿಂದೆ ಕಂಡಿರಲೇ ಇಲ್ಲ. ಅನೇಕ ರೂಪಗಳ ಬಗ್ಗೆ ಕೇಳಿದ್ರು. ಭಗವಂತನ ದಶಾವತಾರ, 24 ಅವತಾರ, ಅನೇಕ ಅವತಾರಗಳ ಬಗ್ಗೆ ಕೇಳಿದ್ರು ಅವರು. ಬಟ್ ಈ ರೂಪದ ಬಗ್ಗೆ ಎಂದೂ ಕೇಳಿರ್ಲಿಲ್ಲ ಅವರು. ಇದನ್ನ ಅವರು ನೋಡ್ತಾ ಇದ್ದಾಗೆ ಒಂದ್ ರೀತಿ ಅವ್ರಿಗೂ ಆಶ್ಚರ್ಯ, ಏನಪ್ಪಾ ಇದು ಹೀಗೆ. ಆ ರೂಪದ ಪ್ರಾಕಟ್ಯ ಆಗ್ತಾ ಇದ್ದಾಗೆ ಅನೇಕ ಋಷಿಗಳು, ಮುನಿಗಳು ಕೂಡ ಅಲ್ಲಿ ಬಂದ್ರು. ವಿಶೇಷವಾಗಿ ನಾರದರು ಬಂದು ಒಂದು ರೀತಿ ಭಾವಪರವಶತೆಯಲ್ಲಿ ನೃತ್ಯ ಮಾಡ್ತಾ ಇದ್ರು ಅವರು. ಒಂದು ಮುಹೂರ್ತದವರೆಗೆ ಭಗವಂತ ಈ ದೃಶ್ಯ ಅಥವಾ ಈ ದರ್ಶನವನ್ನ ನೀಡ್ತಾನೆ. ಈಸ್ ಲಾಸ್ಟ್, ಕಳ್ಕೊಂಡ್ಬಿಟ್ಟಿದ್ದಾನೆ ಅವನು ತನ್ನ ಹೃದಯವನ್ನ. ಅದಾದ ಮೇಲೆ ಜೋರಾಗಿ ಕೀರ್ತನೆ ಆಗತ್ತೆ. ಆಗ ಕೃಷ್ಣ ಮತ್ತೆ ಬಲರಾಮರು, ಸುಭದ್ರ ಎಲ್ಲರೂ ಕೂಡ ಮತ್ತೆ ಹೊರಗಿನ ಪ್ರಜ್ಞೆಗೆ ಬರ್ತಾರೆ. ಆಗ ಕೃಷ್ಣ ಒಂದ್ ರೀತಿ ಮುಜುಗರ ಆಗತ್ತೆ ಅವನಿಗೆ ಏನಾಯ್ತು ಅಂತ. ಬಟ್ ಅರ್ಥ ಆಗತ್ತೆ ಎಲ್ಲರಿಗೂ ಏನಾಯ್ತು ಅಂತ. ನಾರದ ಮುನಿಗಳು ವಿಶೇಷವಾಗಿ ಕೃಷ್ಣನ ಬಳಿ ಹೋಗಿ, ನೀನು ಈಗ ತೋರಿಸಿದಂತಹ ಈ ದರ್ಶನವನ್ನ ಜಗತ್ತಿಗೆ ನೀನು ನೀಡಬೇಕು. ಈ ದರ್ಶನ ಇದು ನಿನ್ನ ಭಕ್ತರ ಪ್ರೇಮದಲ್ಲಿ ನಿನ್ನ ತಲ್ಲೀನತೆಯನ್ನ ತೋರಿಸುತ್ತೆ. ಇದು ತುಂಬಾ ವಿಶೇಷವಾದ ದರ್ಶನ. ಭಗವಂತ ಶ್ರೀಕೃಷ್ಣ ಭಕ್ತ ವತ್ಸಲ. ಆದ್ರೆ ವಿಶೇಷವಾಗಿ ವೃಂದಾವನದ ಕೃಷ್ಣ ಅವನು ಭಕ್ತ ವಶ್ಯತಾಮ್ ಅಂತ ಹೇಳ್ತಾರೆ. ಭಕ್ತಿಗೆ ಅವನು ವಶನಾಗ್ಬಿಡ್ತಾನೆ. ಬೇರೆಲ್ಲ ಅವತಾರಗಳು ಭಕ್ತ ವತ್ಸಲ ಹೌದು, ಆದ್ರೆ ಕೃಷ್ಣ ಅವನು ಭಕ್ತಿಗೆ ಎಷ್ಟು ವಶನಾಗ್ತಾನೆ ಅಂದ್ರೆ ಭಕ್ತರ ಕೈ ಗೊಂಬೆ ಆಗ್ಬಿಡ್ತಾನೆ ಅಲ್ವೇ. ಅನೇಕ ಲೀಲೆಗಳನ್ನು ನೋಡಿದೀವಿ ನಾವು. ಇಷ್ಟೊಂದು ಭಕ್ತಿಯ ತಲ್ಲೀನತೆಯಲ್ಲಿ, ತನ್ನ ಭಕ್ತರ ಆ ಸಮರ್ಪಣೆಯಲ್ಲಿ ತನ್ನನ್ನು ತಾನೇ ಕಳ್ಕೊಂಡು ಹೋಗಿದ್ದಾನೆ ಕೃಷ್ಣ. ಆ ರೂಪವೇ ಜಗನ್ನಾಥ. ಸೊ ಆ ರೂಪವನ್ನ ನೀನು ಜಗತ್ತಿಗೆ ನೀಡಬೇಕು. ಅದು ಅತಿ ಉನ್ನತವಾದ ರೂಪ, ಅದು ಅತಿ ಕಲ್ಯಾಣಕಾರಿ ರೂಪ. ಆ ರೂಪವನ್ನ ನೀಡಬೇಕು ಅಂತ ಹೇಳ್ದ. ಆಯ್ತು, ಮುಂದೊಮ್ಮೆ ನೀಡ್ತೀನಿ ಅಂತ ಹೇಳಿ ಭಗವಂತ ಆಶ್ವಾಸನೆ ಮಾಡ್ದ. ಅನೇಕ ಲೀಲೆಗಳಾದ್ಮೇಲೆ ಆಯ್ತು. ಕುರುಕ್ಷೇತ್ರ ಯುದ್ಧ ಆಯ್ತು. ಆನಂತರ ಭಗವಂತನ ಮಹಾಪ್ರಸ್ಥಾನ. ಅದೆಲ್ಲ ನೀವು ಭಾಗವತ ಚರ್ಚೆಯಲ್ಲಿ ನಾವೆಲ್ಲ ನೋಡ್ತಾ ಬಂದಿದೀವಿ ಅಲ್ವಾ, ಮೊದಲನೇ ಸ್ಕಂದದಲ್ಲೆಲ್ಲ. ಸೊ ಹೀಗೆಲ್ಲ ಆದ ಮೇಲೆ ಅನೇಕ ವರ್ಷಗಳು ಕಳೀತು, ಯುಗಗಳೇ ಕಳೀತು. ಇನ್ನೊಂದು ಬ್ರಹ್ಮನ ದಿನ ಕಲ್ಪದಲ್ಲಿ ಒಬ್ಬ ವಿಶೇಷವಾದಂತಹ ರಾಜ ಬರ್ತಾನೆ. ನಾವೀಗ ನೋಡಿರೋ ಹಾಗೆ ಈ ಜಗನ್ನಾಥನ ರೂಪ ಜಗನ್ನಾಥ್ ಪುರಿಲಿ ಕಾಣಸಿಗತ್ತೆ. ಆ ರೂಪ ಅಲ್ಲಿ ಹೇಗೆ ಬಂತು? ಅಲ್ಲೊಬ್ಬ ರಾಜ ಬರ್ತಾನೆ. ಈ ಕಥೆ ಬರೋದು ಆಕ್ಚುಲಿ ಸ್ಕಂದ ಪುರಾಣದಲ್ಲಿ. ಉತ್ಕಲ ವಿಭಾಗ ಅಂತಾನೆ ಇದೆ. ಅಂದ್ರೆ
ಉತ್ಕಲ ಕ್ಷೇತ್ರ, ಉತ್ಕಲ ಅಂದ್ರೆ ಒರಿಸ್ಸಾ, ಉತ್ಕಲ ಕ್ಷೇತ್ರ, ಅಲ್ಲಿ ಬರುವಂತಹ ಈ ಜಗನ್ನಾಥ್ ಪುರಿಯ ಕ್ಷೇತ್ರ ಮಹಿಮೆಯಲ್ಲಿ ಇದರ ಚರ್ಚೆ ಆಗುತ್ತೆ. ಪುರುಷೋತ್ತಮ ಖಂಡ ಅಂತಾನು ಕೂಡ ಹೇಳ್ತಾರೆ ಅದಕ್ಕೆ. ಸೊ ಅಲ್ಲಿ ಈ ಕ್ಷೇತ್ರ ಮಹಿಮೆಯಲ್ಲಿ ಈ ಕಥೆ ಬರುತ್ತೆ. ಒಂದು ಬ್ರಹ್ಮನ ಕಲ್ಪದಲ್ಲಿ ಒಬ್ಬ ಮಹಾನ್ ರಾಜ, ಅವನ ಹೆಸರು ಇಂದ್ರದ್ಯುಮ್ನ ಅಂತ, ತುಂಬಾ ಪ್ರಸಿದ್ಧವಾದಂತಹ ಕಥೆ. ಸೊ ಈ ಇಂದ್ರದ್ಯುಮ್ನ ಓಕೆ, ಈ ಇಂದ್ರದ್ಯುಮ್ನ ಅವನು ಎಷ್ಟು ಒಂದು ರೀತಿಯಾಗಿ ಹೇಳ್ಬೇಕಂದ್ರೆ, ನನ್ಗೆ ಯಾರೋ ಒಂದು ಕ್ಲಿಪ್ ಕಳಿಸಿದ್ರು, ನಾನು ಅದನ್ನೇ ತೋರಿಸ್ತಾ ಮುಂದೆ ನೋಡ್ತಾ ಹೋಗೋಣ. ಎಸ್, ಈ ಇಂದ್ರದ್ಯುಮ್ನ ಒಬ್ಬ ಮಹಾನ್ ರಾಜ, ಭಗವಂತನ ಪರಮ ಭಕ್ತನಾದವನು, ಭಗವಂತನ ಭಕ್ತಿಯೇ ಅವನ ಜೀವನದ ಗುರಿ ಅಂತ ನಡೀತಾ ಇದ್ದ. ಒಮ್ಮೆ ಒಂದು ದಿನ ಅವನ ಆಸ್ಥಾನದಲ್ಲಿ ಒಬ್ಬ ಸಾಧು, ಒಬ್ಬ ಸಂತ ಬರ್ತಾನೆ. ಅವನು ಬಂದು ಹೇಳ್ತಾನೆ, ನೀನು ಭಗವಂತನ ಪರಮ ಭಕ್ತ, ಅವನ ದರ್ಶನ ನಿನಗೆ ಬೇಕಂದ್ರೆ ನೀನು ಈ ನೀಲಾಚಲ ಅಲ್ಲಿ ಹೋಗಿ ಆ ಪರ್ವತದಲ್ಲಿ ನೀಲಮಾಧವ ಇದ್ದಾನೆ, ಅವನ ದರ್ಶನವನ್ನ ನೀನು ಪಡಿಬೇಕು ಅಂತ ಹೇಳ್ತಾನೆ. ಆಗ ಈ ರಾಜ ತನ್ನ ಮಂತ್ರಿಯಾದಂತಹ ವಿದ್ಯಾಪತಿ ಅಲ್ವಾ, ಅವನನ್ನ ಕಳಿಸ್ತಾನೆ. ಆ ವಿದ್ಯಾಪತಿ ಅನೇಕ ಪರ್ವತಗಳನ್ನ ದಾಟಿ ಒಂದು ಬುಡಕಟ್ಟು ಜನಾಂಗದ ಹತ್ರ ಬರ್ತಾನೆ. ಆ ಬುಡಕಟ್ಟು ಜನಾಂಗದ ಮುಖ್ಯಸ್ಥನಾದವನೊಬ್ಬ ವಿಶ್ವವಸು ಅಂತ. ಅವನಿಗೆ ಗೊತ್ತಿತ್ತು ಈ ನೀಲಾಚಲದ ನೀಲಮಾಧವನ ಸ್ಥಿತಿ ಎಲ್ಲಿದೆ ಅಂತ. ಸೊ ಆ ನೀಲಮಾಧವನನ್ನ ಹುಡುಕೊಂಡು ಬಂದಿದ್ದಾನೆ ಈ ವಿದ್ಯಾಪತಿ. ನನ್ನ ದೊರೆ ಭಗವಂತನ ಪರಮ ಭಕ್ತ ನೋಡ್ಬೇಕಂತ ಇದ್ದಾನೆ, ನನಗೆ ತೋರಿಸಿ ನೀವು. ಆದರೆ ವಿಶ್ವವಸುಗೊಂದು ಹೆದರಿಕೆ. ನಾನು ಭಗವಂತನ ಈ ರೂಪದ ಎಲ್ಲಿದೆ ಈ ಜಾಗ, ಅವನ ದರ್ಶನವನ್ನು ಇವರಿಗೆ ತೋರಿಸ್ಬಿಟ್ರೆ ಭಗವಂತನ ದರ್ಶನ ಎಷ್ಟು ದಿನ ನನಗೆ ದೊರಕುತ್ತೋ ಇಲ್ವೋ ಅನ್ನೋ ಒಂದು ಭಯ. ಹಾಗಾಗಿ ಅವನು ಈ ರಹಸ್ಯವನ್ನು ಅವನಿಗೆ ಹೇಳಲಿಕ್ಕೆ ಒಪ್ತಾನೇ ಇರಲಿಲ್ಲ. ಹತಾಶನಾದಂತಹ ಈ ವಿದ್ಯಾಪತಿ, ಯಾರು ವಿದ್ಯಾಪತಿ? ಆ ರಾಜನ ಮಂತ್ರಿ. ಅವನು ಒಬ್ಬ, ಆಕ್ಚುಲಿ ಅವನು ವಿಪ್ರ, ಬ್ರಾಹ್ಮಣ ಕುಲದವನು, ಪರಮ ಭಕ್ತ ಅವನು ಕೂಡ. ಅವನ ಕುಲದ ವಂಶಸ್ಥರೇ ಮುಂದೆ ಭಗವಂತನ ಜಗನ್ನಾಥನ ಸೇವೆಯಲ್ಲಿ ಬರ್ತಾರೆ, ಮುಂದೆ ಅದ್ರ ವರ್ಣನೆ ಮುಂದೆ ಬರುತ್ತೆ. ಸೊ ಅವನು ತುಂಬಾ ಹತಾಶನಾಗ್ಬಿಟ್ಟಿದ್ದಾನೆ. ಅವನು ಯೋಚನೆ ಮಾಡ್ತಾ ಇದ್ದಾನೆ ಏನ್ ಮಾಡ್ಬೇಕು ಅಂತ. ಆಗ ಗೊತ್ತಾಗತ್ತೆ, ಈ ವಿಶ್ವವಸುಗೆ ಒಬ್ಬ ಸುಂದರವಾದಂತಹ ಒಬ್ಬ ಮಗಳಿದ್ದಾಳೆ. ಶೀಲವತಿ, ಒಳ್ಳೆ ಗುಣವಂತವಳು ಇವಳಿದ್ದಾಳೆ. ಸೊ ಅವಳನ್ನ ಅವನು ವಿವಾಹ ಮಾಡ್ಕೊಳ್ತಾನೆ. ಪ್ರೀತಿ ಆಗತ್ತೆ, ಆಮೇಲೆ ವಿವಾಹ ಆಗತ್ತೆ. ಮುಖ್ಯ ಉದ್ದೇಶ ಒಂದು ಏನಿತ್ತು, ಆ ನೀಲಮಾಧವನ ಕುರುಹು ಬೇಕಿತ್ತು. ಸೊ ಅವಳನ್ನ ಹೋಗಿ ಕೇಳ್ತಾನ ಅವನು, ನೀನು ಹೇಗಾದ್ರೂ ಮಾಡಿ ನಿನ್ನ ತಂದೆಯನ್ನ ಭಿನ್ನವಿಸ್ಕೋ, ನನಗೆ ನೀಲಮಾಧವನ ದರ್ಶನ ಕೊಡಿಸು. ಅವಳು ಬಂದು ಹಠ ಮಾಡ್ತಾಳೆ ತಂದೆ ಮುಂದೆ, ಅಪ್ಪ ನನ್ನ ಗಂಡನಿಗೆ ತೋರಿಸು ನೀನು ಅಂತ. ಆಯ್ತು, ಒಲ್ಲದ ಮನಸ್ಸಿಂದ ಅವನು ಕರ್ಕೊಂಡು ಹೋಗ್ತಾನೆ. ಆದ್ರೆ ಒಂದು ಷರತ್ತಿಡ್ತಾನೆ, ನಾನು ಕರ್ಕೊಂಡು ಹೋಗ್ತೀನಿ, ಆದ್ರೆ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕರ್ಕೊಂಡು ಹೋಗ್ತೀನಿ. ಹಾಗೆ ಅಲ್ಲ. ಆಯ್ತು ಅಂತ ಹೇಳಿ ಕಣ್ಣಿಗೆ ಪಟ್ಟಿ ಕರ್ಕೊಂಡು ಹೋಗ್ತಾನೆ. ಆದ್ರೆ ಇವನು ಬುದ್ಧಿವಂತ, ಕೈಯಲ್ಲಿ ಒಂದಿಷ್ಟು ಸಾಸಿವೆ ಕಾಳು ಹಿಡ್ಕೊಂಡು ಮುಂದೆ ಹೋಗ್ತಾನೆ. ಎಲ್ಲೆಲ್ಲಿ ಹೋಗ್ತಾ ಇದ್ದಾನಲ್ಲಿ ಬೀಳಿಸ್ಕೊಳ್ತಾ ಹೋಗ್ತಾನೆ. ಹೋದ, ಅನೇಕ ಕಣಿವೆಗಳನ್ನ ದಾಟಿ ಆದ್ಮೇಲೆ ಒಂದು ಅದ್ಭುತವಾದಂತಹ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಸುಂದರವಾದಂತಹ ನೀಲಮಣಿ ನೀಲಮಾಧವನ ರೂಪ, ಆ ರೂಪವನ್ನ ವಿಶ್ವವಸು ವಿದ್ಯಾಪತಿಗೆ ತೋರಿಸ್ತಾನೆ. ತುಂಬಾ ಈ ದರ್ಶನವನ್ನ ಪಡೆದ ಮೇಲೆ ಅವನು ತುಂಬಾ ಆಶ್ಚರ್ಯ ಆಗತ್ತೆ. ಈ ರೂಪ, ಈ ರೂಪವನ್ನ ನನ್ನ ದೊರೆ ಕಾಣ್ಬೇಕಂತ ಹಾತೊರಿತಾ ಇದ್ದಾನೆ ಅಂತ ಹೇಳಿ ಆ ದರ್ಶನವನ್ನು ಕೊಟ್ಟಂತಹ ವಿಶ್ವವಸುಗೆ ನಮಸ್ಕಾರ ಮಾಡ್ಬಿಟ್ಟು ಮತ್ತೆ ವಾಪಸ್ ರಾಜನ ಹತ್ರ ಬರ್ತಾನೆ ಓಡಿ. ರಾಜ, ನನಗ್ ಸಿಕ್ಕಿದೆ, ಎಲ್ಲಿದೆ ಅಂತ ಗೊತ್ತಾಗಿದೆ, ಬನ್ನಿ ಅಂತ. ಎಲ್ಲೆಲ್ಲಿ ಸಾಸಿವೆ ಕಾಳು ಹಾಕಿದ್ನೋ ಅಲ್ಲಿವರೆಗೆ ಆಗ್ಲೇ ಅದು ಬೆಳ್ಕೊಂಡಿದ್ವು, ಗೊತ್ತಾಯ್ತು ರಸ್ತೆಯಲ್ಲಿ ಹೇಗೆ ಹೋಗ್ಬೇಕಂತ. ಸೊ ರಾಜ ತನ್ನ ಎಲ್ಲ ರಾಜ ಪರಿವಾರದ ಜೊತೆ ಸೈನ್ಯದ ಜೊತೆ ಹಿಂಬಾಲಿಸ್ಕೊಳ್ತಾ ಹೋಗ್ತಾನೆ. ಅದೇ ಈ ದೃಶ್ಯ. ಹಿಂಬಾಲಿಸ್ಕೊಳ್ತಾ ಹೋಗ್ತಾ ಅವ್ರು ಹೋಗ್ತಾರೆ. ಆದ್ರೆ ರಾಜ ಅಲ್ಲಿ ಹೋದ್ಮೇಲೆ ಕಾಣ್ತಾನೆ, ಆ ವಿಗ್ರಹ, ಆ ರೂಪ ಅಲ್ಲಿ ಅದೃಶ್ಯವಾಗ್ಬಿಟ್ಟು. ನೀಲಮಾಧವನ ರೂಪ ಬ್ರಹ್ಮನ ಕೇವಲ ಮೊದಲ 50 ವರ್ಷಗಳು ಮಾತ್ರ ಗೋಚರಿಸುವಂತಹ ರೂಪ ಅದು. ಸೊ ಅದು ಅದೃಶ್ಯವಾಗ್ಬಿಟ್ಟಿದೆ. ಇದನ್ನ ಕಂಡಂತಹ ಆ ಭಕ್ತ, ಯಾರು? ರಾಜ, ಹೆಸರೇನು? ಇಂದ್ರದ್ಯುಮ್ನ. ಹತಾಶನಾಗ್ಬಿಟ್ಟಿದ್ದಾನೆ. ಭಗವಂತನಿಗೆ ಬೇಡ್ಕೊಳ್ತಾನ ಅವನು, ಏನಿದು ನನ್ನ ದುರದೃಷ್ಟ ಹೀಗಾಗ್ಬಿಟ್ಟಿದೆಯಲ್ಲ. ಅಳ್ತಾನೆ ತುಂಬಾ ಹೊತ್ತು. ಆ ಉತ್ಕಂಠ, ಭಗವಂತನನ್ನ ನೋಡಬೇಕು ಅನ್ನೋ ಒಂದು ಉತ್ಕಂಠ. ಸೊ ಆಗ
ಭಗವಂತ ಕೆಲವ್ರು ಹೇಳ್ತಾರೆ, ಒಂದ್ ಕಡೆ ಹೇಳಿದರೆ ಕನಸಿನಲ್ಲಿ ಬಂದು ಹೇಳ್ತಾನೆ ಅಂತೆ, ಒಂದ್ ಕಡೆ ವಾಣಿ ಮೂಲಕ ಕೇಳಿಸುತ್ತೆ ಅಂತ. ಭಗವಂತನೇ ಹೇಳ್ತಾನೆ, ಆ ಇಲ್ಲೇ ಹತ್ತಿರದಲ್ಲಿರುವಂತಹ ಸಾಗರದ ಸಮುದ್ರದಿಂದ ನಿನಗೆ ಒಂದು ದೊಡ್ಡ ಮರದ ಇದು ಸಿಗತ್ತೆ ನಿನಗೆ. ಆ ಮರದ ಇದರಿಂದ ನೀನು ನನ್ನ ರೂಪವನ್ನ ನೀನು ಕೆತ್ತಿಸು. ಯಾರು ಕೆತ್ತುತ್ತಾರೆ? ಭಗವಂತನ ರೂಪ ನೋಡಿದ್ರೆ ಕೆತ್ತುತ್ತಾರೆ. ಯಾರು ಕೆತ್ತುತ್ತಾರೆ? ಆಯ್ತು ಅಂತ ಹೇಳಿ ಭಗವಂತ ಹೇಳಿದಾನೆ ಅಂದ್ಮೇಲೆ ಅದ್ರಲ್ಲಿನೋ ಒಂದು ಸ್ವಾರಸ್ಯ ಇರಬೇಕು ಅಂತ ಹೇಳಿ ಅವನು ಒಂದು ಸಮುದ್ರದಲ್ಲಿ ಸಿಕ್ಕ ಅದೇ ತೇಳ್ಕೊಂಡು ಬರತ್ತೆ, ಅದನ್ನ ತಗೊಂಡು ಹೋಗಿ ತನ್ನ ಆಸ್ಥಾನದಲ್ಲಿ ಇರಿಸ್ತಾನೆ. ಅನೇಕ ಶಿಲ್ಪಿಗಳನ್ನ ಕರೀತಾನೆ ಮಾಡಿ ಅಂತ. ಅವ್ರು ಮಾಡ್ಲಿಕ್ಕೆ ಕೆತ್ತಲಿಕ್ಕೆ ಹೋದ್ರೆ ಅವರ ಯಾವ್ದು ಉಪಕರಣಗಳು ಉಪಯೋಗ ಆಗ್ತಾ ಇರ್ಲಿಲ್ಲ. ಮುಖ್ಯವಾಗಿ ಅವ್ರಿಗೆ ಗೊತ್ತೂ ಇರ್ಲಿಲ್ಲ ಭಗವಂತನ ರೂಪ ಅದರ ಬಗ್ಗೆ. ಅನೇಕ ದಿನಗಳ ಈ ರೀತಿ ವೆಯ್ಟ್ ಮಾಡಾದ್ಮೇಲೆ ಯಾರಿಗೂ ಗೊತ್ತಿಲ್ದೇನೆ ಒಬ್ಬ ವ್ಯಕ್ತಿ ಅವನ ಮುಂದೆನೆ ಪ್ರಕಟ ಆಗ್ತಾನೆ, ಒಬ್ಬ ದಿವ್ಯ ಶಿಲ್ಪಿ. ಪ್ರಸಂಗದಲ್ಲಿ ಹೇಳಲಾಗತ್ತೆ ಅವನ ಹೆಸರು ವಿಶ್ವಕರ್ಮ, ದೇವಶಿಲ್ಪಿ ವಿಶ್ವಕರ್ಮ. ಅವನೇ ಬಂದು ಹೇಳ್ತಾನೆ, ಆಯ್ತು ನಾನು ಈ ರೂಪವನ್ನ ಕೆತ್ತತೀನಿ, ಒಂದು ಕಂಡೀಷನ್ ಏನಂದ್ರೆ ಯಾರು ಕೂಡ ನಾನು ಕಾರ್ಯ ಮಾಡುವಂತಹ ಜಾಗಕ್ಕೆ ಬರಕೂಡದು, ಯಾರು ಕೂಡ ಒಳಗಡೆ ಬರಕೂಡದು. ನಾನು ಸುಮಾರು 21 ದಿನ 21 ಅನ್ಸುತ್ತಲ್ವ, 21 ದಿನ ಆದ್ಮೇಲೆ ನಾನೇ ಕಾರ್ಯ ಮುಗಿಸಿದ್ಮೇಲೆ ನಾನೇ ಹೊರಗೆ ಬರ್ತೀನಿ. ಆಯ್ತು, ಏನು ವಿಚಿತ್ರ ಕಂಡೀಷನ್ ಹೇಳ್ತಾ ಇದ್ದಾರೆ. ಆಯ್ತು ಆಯ್ತು ಅಂತ ಹೇಳಿ ಒಪ್ಕೊಂಡು ಎಲ್ಲಾ ಸೌಕರ್ಯಗಳನ್ನ ಏರ್ಪಡಿಸಿ ಕಾಯ್ತಾ ಇದ್ದಾನೆ ಇಂದ್ರದೇವ್ನ. ಓಕೆ, 21 ದಿನ ಆದ್ಮೇಲೆ ಈಗಾದ್ರೂ ಕಾಣಸಿಗತ್ತೆ ಭಗವಂತನ ರೂಪ ಅಂತ. ಪ್ರತಿದಿನ ಕೆತ್ತುವಂತಹ ಸೌಂಡ್ ಕೇಳ್ತಾ ಇತ್ತು. ಕೆಲವು ದಿನ ಆದ್ಮೇಲೆ ಅದು ಕೇಳೋದು ನಿಂತೋಯ್ತು. ಡೌಟ್ ಬರ್ತಾ ಇತ್ತು, ಇದನ್ನೋ ಇಲ್ವೋ, ಇಷ್ಟು ದಿನ ಊಟ ಮಾಡದೇನೆ ಏನೋ ಅವ್ನು ಸತ್ತೋದ್ನೋ ಏನೋ, ಅನೇಕ ರೀತಿ ಡೌಟ್, ಸಂಶಯ. ಹಾಗಾಗಿ ಒಂದಿನ ತಡಿಲಾರದೆ ಇಂದ್ರದೇವ್ನ ಡೋರ್ ಓಪನ್ ಮಾಡ್ಬಿಡ್ತಾನೆ. ಡೋರ್ ಓಪನ್ ಮಾಡ್ದಾಗ ನೋಡಿದಾಗ ಅಲ್ಲಿ ಅವನಿಗೆ ಆ ಶಿಲ್ಪಿ ಕಾಣೋದಿಲ್ಲ. ಯಾರು ಕಾಣ್ತಾರೆ? ಮರದ ಒಂದು ವಿಚಿತ್ರವಾದಂತಹ ರೂಪಗಳು ಕಾಣ್ತಾವಲ್ಲಿ. ಆ ರೂಪಗಳನ್ನ ನೋಡಿದ ತಕ್ಷಣ ಅವನಿಗೆ ಆಶ್ಚರ್ಯ ಆಗತ್ತೆ. ಅರೇ, ಶಿಲ್ಪಿ ಕೂಡ ಹೋಗ್ಬಿಟ್ಟಿದ್ದಾನೆ. ಈ ಮೂರ್ತಿಗಳು ಕೂಡ ನೋಡ್ಲಿಕ್ಕೆ ಪೂರ್ತಿಯಾಗಿ ಕೆತ್ತದಂಗೆ ಇಲ್ಲ. ಕೈಗಳು ನೋಡಿದ್ರೆ ಅರ್ಧ ಆದಾಗಿದೆ. ಈ ರೂಪಗಳನ್ನ ನೋಡಿದ್ರೆ ಒಂದ್ ರೀತಿ ಆಶ್ಚರ್ಯ ಆಗತ್ತೆ ಅವನಿಗೆ. ನನ್ನಿಂದ ಒಂದು ದೊಡ್ಡ ಅಚಾತುರ್ಯ ಆಗ್ಬಿಡ್ತು. ಆಗ ವಿದ್ಯಾಪತಿ ನನ್ ಕರ್ಕೊಂಡು ಹೋದ ಆ ರೂಪವೇ ಅದೃಶ್ಯವಾಗಿತ್ತು. ಇಲ್ಲೊಬ್ಬ ಶಿಲ್ಪಿ ಬಂದು ಕೆತ್ತುತ್ತಾ ಇದ್ದ, ಆ ಶಿಲ್ಪಿನೇ ಈಗ ಮಾಯವಾಗ್ಬಿಟ್ಟಿದ್ದಾನೆ. ಅದಲ್ಲದೆ ಕೆತ್ತಿರುವಂತ ಮೂರ್ತಿಗಳು ಕೂಡ ಅಪೂರ್ಣವಾದಂತಿವೆ ಅಲ್ಲ. ಅವನು ತುಂಬಾ ಅಳ್ತಾ ಗೋಗರಿತಾ ಭಗವಂತನ ಪ್ರಾರ್ಥಿಸ್ತಾ ಒಂದ್ ರೀತಿ ನಿದ್ದೆ ಮಂಪ್ರಾಗುತ್ತೆ. ಮತ್ತೆ ಭಗವಂತ ಅವನಿಗೆ ವಾಣಿಲಿ ಹೇಳ್ತಾನೆ, ಈ ರೂಪವೇ ನನ್ನ ರೂಪ, ಇದೇ ನಾನು ನಿನಗೆ ತೋರಿಸ್ಬೇಕಾಗಿದ್ದಂತಹ ರೂಪ. ಈ ರೂಪ ತುಂಬಾ ವಿಶೇಷವಾದಂತಹ ರೂಪ, ಈ ರೂಪವನ್ನೇ ನೀನು ಸ್ಥಾಪಿಸು. ಹಾಗಾಗಿ ಇಂದ್ರದ್ಯುಮ್ನ ಆ ಸಮಯದಲ್ಲಿ ಒಂದು ದೊಡ್ಡ ದೇವಸ್ಥಾನವನ್ನ ನಿರ್ಮಿಸ್ತಾನೆ. ಈಗಿನ ನಾವು ಜಗನ್ನಾಥ್ಪುರಿಯಲ್ಲಿ ನೋಡುವಂತಹ ದೇವಸ್ಥಾನ, ಮೂಲ ದೇವಸ್ಥಾನದ ಜಾಗ ಅದು ಅನೇಕ ಯುಗಗಳ ಮೂಲಕ ಸಾಗಿದೆ. ಹಾಗಾಗಿ ಅನೇಕ ರಾಜರು ಬಂದು ಅದನ್ನ ಮತ್ತೆ ಮತ್ತೆ ಇನ್ನು ಹೆಚ್ಚು ಮಾಡ್ತಾ ವೃದ್ಧಿಸ್ತಾ ಹೋಗಿದ್ದಾರೆ. ಮೂಲವಾಗಿ ಇಂದ್ರದ್ಯುಮ್ನ ಜಗನ್ನಾಥನ ಸ್ಥಾಪನೆ ಮಾಡಿದ್ದು. ಈ ಜಗನ್ನಾಥನ ಈ ರೂಪ ಪ್ರಕಟ ಆದಂತಹ ತಿಥಿಯೇ ಸ್ನಾನ ಯಾತ್ರೆ, ಅದಕ್ಕೆ ಜ್ಯೇಷ್ಠ ಪೂರ್ಣಿಮೆಯ ತಿಥಿ. ಈ ಜಗನ್ನಾಥನ ರೂಪವನ್ನ ಸ್ಥಾಪಿಸುವ ಸಮಯದಲ್ಲಿ ಇಂದ್ರದ್ಯುಮ್ನ ಬ್ರಹ್ಮಾಂಡದ ಎಲ್ಲ ದೇವತೆಗಳನ್ನೆಲ್ಲರನ್ನು ಕರೆದು ಆಮಂತ್ರಣ ನೀಡ್ಲಿಕ್ಕೆ ಖುದ್ದಾಗಿ ಅವನೇ ಹೋಗಿ ಕರ್ಕೊಂಡು ಬಂದಿದ್ದ ಕೂಡ. ಬ್ರಹ್ಮ ಶಿವ ಎಲ್ಲರೂ ಕೂಡ ಖುದ್ದಾಗಿ ಪ್ರಕಟರಾಗಿ ಈ ಭಗವಂತನ ಈ ರೂಪದ ಅಭಿಷೇಕವನ್ನ ಮಾಡಿದ್ರು. ಅದೇ ಸ್ನಾನ ಯಾತ್ರೆ. ಅದ್ ಕೇಳ್ತೀವಲ್ವಾ, ಈ ರೂಪದ ಹಿಂದಿನಂತಹ ಈ ಪ್ರಸಂಗ ಇದು ಬರೋದು ಪುರಾಣಗಳಲ್ಲಿ ಬರುತ್ತೆ. ಸೊ ಈಗಿನ ನಾವು ಪ್ರತಿದಿನ ನಾವು ಜಗನ್ನಾಥ ಪುರಿಯಲ್ಲಿ ದರ್ಶನ ಏನ್ ನೋಡ್ತೀವಿ, ಅದು ಈ ರೂಪ. ಆ ನೀಲ ಮಾಧವನೇ ಈಗ ಪುರುಷೋತ್ತಮ ಜಗನ್ನಾಥನ ರೂಪದಲ್ಲಿ ಪ್ರಕಟನಾಗಿದ್ದಾನೆ. ಶ್ರೀಕೃಷ್ಣ ತ್ರಿಭಂಗ ಸುಂದರ, ತ್ರಿಭಂಗ ಲಲಿತ ಅಂತ ಹೇಳ್ತಾರೆ. ಆದ್ರೆ ಈ ರೂಪದಲ್ಲಿ ಅವನು ಒಂದು ರೀತಿ ಸಂಕುಚಿತವಾಗಿದ್ದಾನೆ. ಕೈಗಳು ಒಳ ಹೋಗಿದ್ದಾವೆ, ಕಾಲುಗಳು ಒಳ ಹೋಗಿದ್ದಾವೆ, ಕಣ್ಣುಗಳು ದೊಡ್ಡದಾಗಿದ್ದಾವೆ. ಆದ್ರೆ ಈ ರೂಪ ವಿಶೇಷವಾದಂತಹ ರೂಪ. ಆಗ್ಲೇ ಹೇಳ್ದ ಹಾಗೆ ಶ್ರೀಕೃಷ್ಣ ತನ್ನ ಭಕ್ತರ ಭಕ್ತಿಯಲ್ಲಿ ತಲ್ಲೀನನಾಗಿರುವಂತಹ ಆ ರೂಪ ಅದು. ಅವರ ಆ ನೆನಪಿನಲ್ಲಿ ಒಂದು ರೀತಿಯ ವಿರಹವನ್ನ ಅವನು ಅನುಭವಿಸ್ತಾ ಇದ್ದಾನೆ. ಶ್ರೀಕೃಷ್ಣ ತನ್ನ ಭಕ್ತರ ನೆನಪಿನಲ್ಲಿ ತಲ್ಲೀನನಾಗಿರೋದು ಅಂದ್ರೆ ಅವನ ಭಕ್ತರ ವಿಪ್ರಲಂಬ ಭಾವ ಅಂತ ಹೇಳ್ತಾರೆ, ಅಥವಾ ವಿರಹ ಭಾವದಲ್ಲಿ.
ಯೂಶಲಿ ನಾವು ಕೇಳ್ತೀವಿ ಭಕ್ತರು ಭಗವಂತನ ವಿರಹದಲ್ಲಿರೋದಲ್ವಾ, ಆದ್ರೆ ಇಲ್ಲಿ ಭಗವಂತನೇ ಭಕ್ತರ ವಿರಹದಲ್ಲಿರುವಂತಹ ಭಾವ ಇದು. ಸೊ ಈ ರೂಪವನ್ನ ಇಂದ್ರದ್ಯುಮ್ನ ಸ್ಥಾಪಿಸಿದ್ದು. ಹಾಗಾಗಿ ಇಂದ್ರದ್ಯುಮ್ನ ಅವನ ಹೆಂಡತಿ ಇನ್ನೊಬ್ಳು, ಅವಳು ಗುಂಡೀಚಾ ದೇವಿ ಅಂತ. ಈಗಿನ ಸಮಯದಲ್ಲಿ ಜಗನ್ನಾಥ್ ಪುರಿಯಲ್ಲಿ ನೀವು 2 ದೇವಸ್ಥಾನಗಳನ್ನು ಮುಖ್ಯ, ಅನೇಕ ದೇವಸ್ಥಾನಗಳಿವೆ. ಅನೇಕ ರಾಜರು ಬಂದು, ವಿಶೇಷವಾಗಿ ಕಳಿಂಗ ವಂಶ ಗಜಪತಿ ರಾಜರು ಅಂತ ಇತಿಹಾಸದಲ್ಲಿ, ಇತ್ತೀಚಿನ ಇತಿಹಾಸದಲ್ಲಿ ಕೇಳ್ತೀವಿ ನಾವು, ಪ್ರತಾಪರುದ್ರ, ಪುರುಷೋತ್ತಮ ದೇವ, ಆ ರೀತಿಯಾಗಿ. ಸೊ ಅವರೆಲ್ಲ ಬಂದು ಈ ದೇವಸ್ಥಾನಗಳನ್ನ ಇನ್ನೂ ಹೆಚ್ಚು ವೃದ್ಧಿಪಡಿಸಿದ್ರು. ಸೊ ಈ ಸ್ನಾನಯಾತ್ರೆ ಸಮಯ, ಜ್ಯೇಷ್ಠ ಪೂರ್ಣಿಮೆ ಸಮಯದಲ್ಲಿ ಆ ಮುಖ್ಯ ವಿಗ್ರಹವನ್ನ ಹೊರತಂದು ಅಲ್ಲಿ ಅನೇಕ ದೊಡ್ಡ ದೊಡ್ಡ ಕಳಶಗಳಲ್ಲಿ ಲೀಟರ್ ಗಟ್ಟಲೆ ಹಾಲಿನಿಂದ ಅಭಿಷೇಕ ಮಾಡ್ತಾರೆ. ಎಲ್ಲರಿಗೂ ಕೂಡ ಅಭಿಷೇಕದ ಅವಕಾಶವನ್ನು ನೀಡ್ತಾರೆ. ಎಷ್ಟು ಜನ ಮಾಡ್ಲಿಕ್ಕಾಗುತ್ತೋ ಅದು ಬೇರೆ ವಿಚಾರ, ಬಟ್ ಅಷ್ಟೊಂದು ಜನರಿಗೆ ಭಗವಂತನ ಮೂಲ ವಿಗ್ರಹಕ್ಕೆ ಹಾಲೆರೆಯುವಂತಹ ಅವಕಾಶ. ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಮುಖ್ಯ ವಿಗ್ರಹಗಳನ್ನ ಎಲ್ಲರಿಗೂ ಸ್ಪರ್ಶಿಸೋಕ್ಕೂ ನೀಡೋದಿಲ್ಲ. ಕೆಲವು ದೇವಾಲಯಗಳಿವೆ, ಪಂಢರಪುರದ ಪಾಂಡುರಂಗ ವಿಠಲನ್ಗೆ ಅವನ ಚರಣ ಸ್ಪರ್ಶ ಮಾಡ್ಬೋದು ಕೆಲವು ಸಮಯಗಳಲ್ಲಿ, ಬಟ್ ಅಭಿಷೇಕಕ್ಕೆ ಇದು ಬಹಳ ವಿಶೇಷವಾದಂತಹ ಭಗವಂತನ ರೂಪ ಇದು. ಸೊ ಈ ರೂಪದ ಪ್ರಾಕಟ್ಯ ಆಗಿದ್ದು ಆ ಸಮಯದಲ್ಲಿ. ಸೊ ನಾನು ಆಗ್ಲೇ ಹೇಳ್ದಾಗೆ ಜಗನ್ನಾಥ್ ಪುರಿಯಲ್ಲಿ ಒಂದು ಮುಖ್ಯ ದೇವಸ್ಥಾನ ಶ್ರೀ ಮಂದಿರ ಅಂತ, ಇನ್ನೊಂದು ದೇವಸ್ಥಾನ ಅದು ಇಂದ್ರದ್ಯುಮ್ನ ಅವನ ಹೆಂಡತಿ ಒಂದು ದೇವಸ್ಥಾನವನ್ನ ಕಟ್ಟಿದ್ಲು ಜಗನ್ನಾಥಿಗೆ ಅಂತ, ಅದಕ್ಕೆ ಗುಂಡೀಚ ದೇವಸ್ಥಾನ ಅಂತ ಹೇಳ್ತಾರೆ. ಗುಂಡೀಚ ಅದು ಅವಳ ಹೆಸರು. ಸೊ ಈ ಶ್ರೀ ಮಂದಿರವನ್ನ ದ್ವಾರಕೆ ಅಥವಾ ಕುರುಕ್ಷೇತ್ರಕ್ಕೆ ಕಂಪೇರ್ ಮಾಡ್ತಾರೆ, ಆ ಗುಂಡೀಚ ದೇವಸ್ಥಾನವನ್ನ ವೃಂದಾವನಕ್ಕೆ ಕಂಪೇರ್ ಮಾಡ್ತಾರೆ. ನೆನಪು ಮಾಡ್ಕೊಳ್ಳಿ, ಮೊದಲನೇ ಪ್ರಸಂಗದಲ್ಲಿ ಕೃಷ್ಣನ ರಥ ಎಲ್ಲಿಂದ ಎಲ್ಲಿಗೆ ಹೋಯ್ತು? ಕುರುಕ್ಷೇತ್ರ ಅಥವಾ ದ್ವಾರಕೆಯಿಂದ ವೃಂದಾವನಕ್ಕೆ ಹೋಗಿತ್ತು. ಸೊ ಹಾಗೇನೆ ರಥಯಾತ್ರೆ ಅನ್ನೋ ಒಂದು ಹಬ್ಬ ಏನಿದೆ, ಆ ರಥಯಾತ್ರೆಯಲ್ಲಿ ಭಗವಂತನ ರಥ ಶ್ರೀಮಂದಿರದಿಂದ ಗುಂಡೀಚ ಮಂದಿರಕ್ಕೆ ಹೋಗುತ್ತೆ. ದ್ವಾರಕೆಯಿಂದ ವೃಂದಾವನದ ಭಾವದಲ್ಲಿ ವೃಂದಾವನದ ಭಕ್ತರನ್ನ ಭೇಟಿ ಆಗ್ಲಿಕ್ಕೆ ಭಗವಂತ ಹೋಗುತ್ತಾ ಇರುವಂತಹ ಉತ್ಸವ ಅದು. ಭಗವಂತ ತುಂಬಾ ಸಂತೋಷದಲ್ಲಿ ಹೋಗ್ತಾನೆ ವೃಂದಾವನಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸೊ ಆ ಉತ್ಸವವನ್ನ ವಿಶೇಷವಾಗಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಬಹಳ ತುಂಬಾ ವಿಜೃಂಭಣೆಯಿಂದ ಅದರ ಆಚರಣೆ ಮಾಡಿದ್ರು. ಖುದ್ದಾಗಿ ತಾವೇ ನಿಂತು, ಇವತ್ತು ಬೆಳಿಗ್ಗೆ ಮಹಾರಾಜರು ಇದ್ರ ವರ್ಣನೆ ಮಾಡ್ತಾ ಇದ್ರು, ಹೇಗೆ ಚೈತನ್ಯ ಮಹಾಪ್ರಭು ರಥಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ರು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚೈತನ್ಯ ಮಹಾಪ್ರಭು ಯಾರು? ಶ್ರೀಕೃಷ್ಣ. ಆದ್ರೆ ಅವನು ಕೃಷ್ಣನ ಭಾವ ಅಥವಾ ಭಗವಂತನ ಭಾವದಲ್ಲಿಲ್ಲ, ಅವನು ಭಕ್ತರ ಭಾವದಲ್ಲಿದ್ದಾನೆ. ಅವನ ಪರಮ ಭಕ್ತರಾದಂತಹ ಶ್ರೀ ರಾಧೆಯ ಭಾವದಲ್ಲಿದ್ದಾನೆ. ಆದರೆ ಜಗನ್ನಾಥ ಯಾರು? ಶ್ರೀಕೃಷ್ಣ. ಆದರೆ ತನ್ನ ಭಕ್ತರ ವಿರಹದ ಭಾವದಲ್ಲಿದ್ದಾರೆ. ಶ್ರೀಕೃಷ್ಣ ಭಕ್ತನ ವಿರಹ ಭಾವದಲ್ಲಿರುವವನು, ಇಲ್ಲಿ ಶ್ರೀಕೃಷ್ಣ ಭಕ್ತರ ಭಾವದಲ್ಲಿರುವವನು, ಆದ್ರೆ ಭಗವಂತನ ವಿರಹ ಭಾವದಲ್ಲಿರುವವನು. ಇವರಿಬ್ಬರ ಮಿಲನವಾಗತ್ತೆ ರಥಯಾತ್ರೆಯಲ್ಲಿ. ಇಬ್ರೂ ಕೃಷ್ಣರೇ, ಆದ್ರೆ ಭಾವ ಬೇರೆ. ಅನೇಕ ಇದರಲ್ಲಿ ಸಾಕಷ್ಟು ಸ್ವಾರಸ್ಯ ಇದೆ, ಸಾಕಷ್ಟು ಒಳ ಮರ್ಮಗಳಿವೆ. ಅದರ ಬಗ್ಗೆ ಚರ್ಚೆ ಪೂರ್ತಿ ಡಿಟೇಲ್ ಆಗಿ ಇಲ್ಲಿ ಹೇಳೋದಂತಹ ಸೂಕ್ತ ಏನಿಲ್ಲ. ಬಟ್ ಇಂಪಾರ್ಟೆಂಟ್ ಏನಂದ್ರೆ, ಚೈತನ್ಯ ಮಹಾಪ್ರಭುಗಳು ಈ ರಥಯಾತ್ರೆಯನ್ನ ತುಂಬಾ ವಿಜೃಂಭಣೆಯನ್ನ ಪ್ರತಿ ವರ್ಷ ತಮ್ಮ ಎಲ್ಲ ಭಕ್ತರ ಜೊತೆ ಇದನ್ನ ಆಚರಿಸ್ತಾ ಇದ್ರು. ಖುದ್ದಾಗಿ ತಾವೇ ರಥಯಾತ್ರೆ ಉದ್ದಕ್ಕೂ ನೃತ್ಯ ಮಾಡ್ತಾ ಇದ್ರು. ಭಗವಂತನ ಫಸ್ಟ್ ಆಫ್ ಆಲ್ ಭಗವಂತ ಬರ್ತಾನೆ ಅಂತ ಆ ದೇವಸ್ಥಾನ ಗುಂಡೀಚ ಮಂದಿರವನ್ನ ಸ್ವಚ್ಛ ಮಾಡೋದು, ಎಲ್ಲ ಸಿದ್ಧತೆಗಳನ್ನ ನೋಡೋದು, ಆನಂತರ ಭಗವಂತ ದೇವಸ್ಥಾನದಿಂದ ಹೊರ ಬರುವಂತಹ ಆ ಪಹಂಡಿ ಅಂತ ಏನ್ ಹೇಳ್ತಾರೆ, ಪಾಂಡು ವಿಜಯ, ಆ ಸಮಾರಂಭವನ್ನ ಖುದ್ದಾಗಿ ತಾವೇ ನೋಡೋದು. ಅದಾದ್ಮೇಲೆ ರಥಯಾತ್ರೆಯಲ್ಲಿ ಕೀರ್ತನೆ ಗುಂಪುಗಳನ್ನ ಆಯೋಜಿಸುವುದು, ಎಲ್ಲವನ್ನ ಖುದ್ದಾಗಿ ತಾವೇ ಮಾಡಿ ನೃತ್ಯದಲ್ಲಿ ಭಗವಂತನ ಪ್ರಸನ್ನತೆಗೋಸ್ಕರ ಆನಂದಿಸ್ತಾ ಇದ್ರು. ಶ್ರೀ ಚೈತನ್ಯ ಮಹಾಪ್ರಭುಗಳ ನೃತ್ಯವನ್ನ ನೋಡ್ಲಿಕ್ಕೆ ಜಗನ್ನಾಥನು ಕೂಡ ಹಾತೊರಿತಾ ಇದ್ದ. ನೆನಪಿರ್ಲಿ, ಅವನು ಭಕ್ತರ ವಿರಹದಲ್ಲಿದ್ದಾನೆ, ಅವನಿಗೆ ಆನಂದ, ಪರಮ ಆನಂದ. ಕೆಲವೊಮ್ಮೆ ರಥ ನಿಂತು ಬಿಡ್ತಾ ಇತ್ತು, ಎಳೆಯೋರವ್ರೆ ಅಷ್ಟೇ ಸಾಮರ್ಥ್ಯದಲ್ಲಿ ಎಳಿತಾ ಇದ್ದಾರೆ, ಆದ್ರೆ ರಥ ನಿಂತು ಬಿಡ್ತಾ ಇತ್ತು. ಯಾಕಂದ್ರೆ ರಥ ನಡೀತಾ ಇದ್ದಿದ್ದು ಜನರ ಸಾಮರ್ಥ್ಯದಿಂದ ಅಲ್ಲ, ಭಗವಂತನೇ ಇಚ್ಛೆಯಿಂದ. ಸೊ ಹಾಗಾಗಿ ಕೆಲವೊಮ್ಮೆ ರಥ ನಿಂತು ಬಿಡ್ತಾ ಇತ್ತು. ಯಾವಾಗ? ಚೈತನ್ಯ ಮಹಾಪ್ರಭುಗಳ ನೃತ್ಯ ಕೆಲವೊಮ್ಮೆ ಇನ್ನು ಹಿಂಭಾಗದಲ್ಲಿ ಹೋದಾಗ ಜಗನ್ನಾಥ ನೋಡ್ಬೇಕು ಅನ್ನೋ ಹಂಬಲ ಅವನಿಗೂ. ಸೊ ಹೀಗೆ ಭಗವಂತ ಮತ್ತು ಭಕ್ತ ಎರಡೂ ಪಾತ್ರಗಳಲ್ಲಿ ಭಗವಂತನೇ ಇದ್ದಾನೆ.
ಭಗವಂತನಾಗಿ ಭಗವಂತ ಇದ್ದಾನೆ, ಭಕ್ತರಾಗಿಯೂ ಕೂಡ ಅಲ್ಲಿ ಭಗವಂತನೇ ನಿಂತಿದ್ದಾನೆ. ಸೊ ಈ ರೀತಿಯಾದಂತಹ ಪರಮ ಲೀಲೆಗಳು ಈ ರಥಯಾತ್ರೆಯಲ್ಲಿ ನಡೆದಿವೆ. ವಿಶೇಷವಾಗಿ ಶ್ರೀಲ ಪ್ರಭುಪಾದರಿಗೆ ರಥಯಾತ್ರೆ ಬಹಳ ಆ ಹೃದಯಕ್ಕೆ ತುಂಬಾ ಹತ್ತಿರದ್ದು, ನಿಕಟವಾದದ್ದು. ತಮ್ಮ ಸಣ್ಣ ವಯಸ್ಸಿನಿಂದಾನೇ ಅವರು ರಥಯಾತ್ರೆಯನ್ನ ಆಚರಿಸ್ತಾ ಬಂದ್ರು. 4-5 ವರ್ಷ ಇದ್ದಾಗಲೇ ತಮ್ಮ ಓಣಿಲಿದ್ದಂತಹ ಎಲ್ಲ ಮಕ್ಕಳನ್ನ ಸೇರಿಸಿ 10 ದಿನ ರಥಯಾತ್ರೆಯನ್ನ ಮಾಡಿದ್ರು ಅವರು, 5-6 ವರ್ಷದಿಂದಿದ್ದಾಗ. ಅಷ್ಟೊಂದು ಸಂಭ್ರಮ. ಈಗಲೂ ಕೂಡ ಬೆಂಗಾಲ್ ಭಾಗದಲ್ಲಿ ಹೋದ್ರೆ ರಥಯಾತ್ರೆ ಅಥವಾ ಅದು ಅಷ್ಟೊಂದು ಸಂಭ್ರಮದಿಂದ ಮಾಡ್ತಾರೆ. ನಮ್ ದುರದೃಷ್ಟ ನಮಗೆ ಗೊತ್ತಿರ್ಲಿಲ್ಲ ಅಷ್ಟೇ. ಪ್ರಭುಪಾದರ ಕೃಪೆಯಿಂದ ಈಗ ಗೊತ್ತಾಯ್ತು. ಬಟ್ ಅಂದ್ರೆ ಮಾತ್ ಹೇಳೋದಂದ್ರೆ ಶ್ರೀಲ ಪ್ರಭುಪಾದರು ಜಗನ್ನಾಥನ ಪರಮ ಭಕ್ತರಾಗಿದ್ದರು. ನಂತರ ಪ್ರಭುಪಾದರು ಇಸ್ಕಾನ್ ಸ್ಥಾಪನೆ ಮಾಡಿದಾಗ್ಲೂ ಕೂಡ ಅದೇನ್ ಭಗವಂತನ ಆಯೋಜನೆಯೋ ಏನೋ, ಜಗನ್ನಾಥ ಖುದ್ದಾಗಿಯೇ ಅವರ ಬಳಿ ಬರ್ತಾನೆ ಅನೇಕ ರೂಪದಲ್ಲಿ. ಜಗನ್ನಾಥನನ್ನ ಸ್ಥಾಪಿಸ್ತಾರೆ ಕೂಡ. ನೀವು ಜಗನ್ನಾಥ್ ಪುರಿ ಅಂತ ಒಂದು ದೇವಸ್ಥಾನವನ್ನೇ ಮಾಡ್ತಾರೆ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ. ಆನಂತರ ಎಲ್ಲ ಮುಖ್ಯ ನಗರಗಳಲ್ಲಿ ಭಗವಂತನ ರಥಯಾತ್ರೆಯನ್ನ ಮಾಡ್ತಾರೆ ಶ್ರೀಲ ಪ್ರಭುಪಾದರು. ಒಂದ್ ರೀತಿ ಜಗನ್ನಾಥ ಅನ್ನೋ ಹೆಸರೇನು, ಅರ್ಥ ಏನು? ಜಗತ್ತಿನ ನಾಥ. ಆದ್ರೆ ಪ್ರಭುಪಾದರು ಜಗನ್ನಾಥನನ್ನ ಜಗತ್ತು ಎಲ್ಲ ಕಡೆ ಕರ್ಕೊಂಡು ಹೋಗೋ ಮುಂಚೆ ಒಂದ್ ರೀತಿಯಾಗಿ ಅವನು ಒಡಿಸ್ಸಾ ಪ್ರಾಂತಕ್ಕಷ್ಟೇ ಗೊತ್ತಿದ್ದ ಜನರಿಗೆ. ಜಗನ್ನಾಥನನ್ನ ಜಗತ್ ಪ್ರಸಿದ್ಧ ಮಾಡಿದವರು ಪ್ರಭುಪಾದರು. ಅಟ್ಲೀಸ್ಟ್ ನಮ್ಮಂತವ್ರಿಗೆ ಗೊತ್ತಿರ್ಲಿಲ್ಲ ಅಲ್ವೇ? ಸೊ ಹೀಗೆ ಈ ಸಮಯದಲ್ಲಿ, ವಿಶೇಷವಾಗಿ ಈಗಿನ ಸಮಯ ಸನ್ನಿವೇಶದಲ್ಲಿ ಜಗನ್ನಾಥನ ರಥಯಾತ್ರೆ ಪ್ರತಿ ಮುಖ್ಯ ನಗರದಲ್ಲೂ ಆಗತ್ತೆ ಇಸ್ಕಾನ್ ವತಿಯಿಂದ. ಸೊ ಇದೆಲ್ಲ ಸಾಧ್ಯ ಆಗಿದ್ದು ಹೇಗೆ? ಭಗವಂತನ ಪರಮ ಭಕ್ತರಿಂದ ಅಲ್ವೇ? ಸೊ ಹೀಗೆ ಈ ಸ್ನಾನ ಯಾತ್ರೆ ಜಗನ್ನಾಥನ ಪ್ರಾಕಟ್ಯದ ತಿಥಿ, ದರ್ಶನದ ತಿಥಿ. ಅದಲ್ಲದೆ ರಥಯಾತ್ರೆ ಮುಂದೆ ಬರುತ್ತೆ. ಇದಾದ ಮೇಲೆ ಕೆಲವು ದಿನಗಳವರೆಗೆ ಜಗನ್ನಾಥ್ ಪುರಿಯಲ್ಲಿ ದರ್ಶನ ಇರೋದಿಲ್ಲ, ಅದೊಂದು ವಿಶೇಷವಾದಂತಹ ಲೀಲೆ. ಅದಾದ ಮೇಲೆ ಒಂದು ದಿನ ಭಗವಂತನ ದರ್ಶನ ಎಲ್ಲರಿಗೂ ನೀಡಲಾಗುತ್ತೆ, ಅದಕ್ಕೆ ನಯನೋತ್ಸವ ಅಂತ ಹೇಳ್ತಾರೆ. ಅದಾದ ಮೇಲೆ ನೆಕ್ಸ್ಟ್ ದಿನ ರಥಯಾತ್ರೆ ಪ್ರಾರಂಭ ಆಗುತ್ತೆ. ಸುಮಾರು 7 ದಿನದವರೆಗೆ ಭಗವಂತ ನನ್ನ ಮುಖ್ಯ ದೇವಸ್ಥಾನದಿಂದ ಹೊರ ಹೋಗಿ ಗುಂಡಿಚ ದೇವಸ್ಥಾನದಲ್ಲಿ ಇರ್ತಾನೆ. ಅದಾದ್ಮೇಲೆ 7 ದಿನ ಆದ್ಮೇಲೆ ಮತ್ತೆ ಅವನು ರಥವನ್ನ ನಡೆಸ್ಕೊಳ್ತಾ ವಾಪಸ್ ಬರ್ತಾನೆ. ಆ ಲೀಲೆಯನ್ನ ಇನ್ನೊಂದು ರಥಯಾತ್ರೆ ಸಮಯದಲ್ಲಿ ನಾವು ಚರ್ಚೆ ಮಾಡೋಣ, ಈಗ ಅದರ ಸಮಯ ಅಲ್ಲ ಒಂದು ರೀತಿಯಾಗಿ. ಬಟ್ ನಾಳೆ ವಿಶೇಷವಾದಂತ ಉತ್ಸವ ದೇವಸ್ಥಾನದ ವತಿಯಿಂದ ನಡೀತಾ ಇರೋದು. ಅದು ಆಕ್ಚುಲಿ ಆಗಿದ್ದು ಹೇಳ್ಬೇಕಂದ್ರೆ ಸೋಮವಾರ. ಅದು ಚೈತನ್ಯ ಮಹಾಪ್ರಭುವಿನ ಒಂದು ಲೀಲೆಯಲ್ಲಿ ಬರುತ್ತೆ. ಅದರ ಹೆಸರು ಪಾಣಿಹಾಟಿ ಉತ್ಸವ ಅಂತ. ಪಾಣಿಹಾಟಿ ಅನ್ನೋದು ಶ್ರೀ ರಾಧಾ ವಿನೋದ್ ಜಿ ಕಿ ಪಾಣಿಹಾಟಿ ಅನ್ನೋದು ಒಂದು ಜಾಗದ ಹೆಸರು. ಪಾಣಿಹಾಟಿ ಅನ್ನೋದು ಕಲ್ಕತ್ತಾ ನಗರದ ಉತ್ತರ ಭಾಗದಲ್ಲಿ ಮೇಲ್ ಹೋದ್ರೆ ಅದು ಆಕ್ಚುಲಿ ಕಲ್ಕತ್ತಾ ನಗರದ ವ್ಯಾಪ್ತಿಯಲ್ಲೇ ಬರುತ್ತೆ. ಒಂದ್ ರೀತಿ ನಾವು ಹೋಗಿದ್ವಿ ಇತ್ತೀಚೆಗೆ, ಡಿಸೆಂಬರ್ ಅಲ್ಲೇ ಹೋಗಿದ್ವಿ ಅಲ್ವಾ? ನವೆಂಬರ್ ಅಲ್ಲಿ ಹೋಗಿದ್ವಿ. ಸೊ ಗಂಗಾ ನದಿಯ ಹತ್ತಿರದಲ್ಲೇ ಹರಿಯುತ್ತೆ, ತುಂಬಾ ವಿಶಾಲವಾಗಿ ಹರಿಯುವಂತಹ ಒಂದು ಜಾಗ ಅದು. ಗಂಗಾ ನದಿಯ ತೀರದಲ್ಲಿ ಇರುವಂತಹ ಒಂದು ಕ್ಷೇತ್ರ ಪಾಣಿಹಾಟಿ. ಆ ಜಾಗದ ಹೆಸರು ಪಾಣಿಹಾಟಿ. ಪಾಣಿಹಾಟಿಯಲ್ಲಿ ಒಂದು ವಿಶೇಷವಾದಂತಹ ಲೀಲೆ ನಡೀತು. ಚೈತನ್ಯ ಮಹಾಪ್ರಭುಗಳ ಒಂದು ಲೀಲೆ ನಡೀತು, ಅವರ ಪಾರ್ಷದರ ಒಂದು ಲೀಲೆ ನಡೀತು. ಆ ಲೀಲೆಯ ಸ್ಮರಣಾರ್ಥವಾಗಿ ಪಾಣಿಹಾಟಿ ಉತ್ಸವ ಅಂತ ಮಾಡ್ತಾರೆ. ವಿಶೇಷವಾಗಿ ಆ ಉತ್ಸವದಲ್ಲಿ ಒಂದು ವಿಶೇಷವಾದಂತಹ ಪ್ರಸಾದವನ್ನ ಮಾಡಿ ಎಲ್ಲರಿಗೂ ನೀಡಲಾಯಿತು. ಆ ಪ್ರಸಾದ ಯಾವುದು? ಚೀಡಾ ದಹಿ. ಚೀಡಾ ಅಂದ್ರೆ ಅವಲಕ್ಕಿ, ದಹಿ ಅಂದ್ರೆ ಮೊಸರು. ಅವಲಕ್ಕಿ, ಮೊಸರು ಮತ್ತೆ ಇನ್ನಷ್ಟು ಸಿಹಿ ವಸ್ತುಗಳನ್ನ ಸೇರಿಸಿ ಅದನ್ನ ಭಗವಂತನಿಗೆ ನೈವೇದ್ಯ ಮಾಡಿ ಆ ದಿನ ಎಲ್ಲ ಭಕ್ತರು ಹಂಚ್ತಾರೆ. ಅದಕ್ಕೆ ಅದರ ಹೆಸರು ಬಂತು ಪಾಣಿಹಾಟಿ ಚೀಡಾ ದಹಿ ಉತ್ಸವ. ಆದ್ರೆ ಈ ಉತ್ಸವದಲ್ಲಿ ಸಾಕಷ್ಟು ಒಳ್ಳೆ ಭಕ್ತಿ ತತ್ವ ಇದೆ. ಯಾಕೆ ಈ ಉತ್ಸವ ಮಾಡ್ತಾರೆ? ಅಲ್ಲೇ ಯಾಕೆ ಉತ್ಸವ ಮಾಡ್ತಾರೆ? ಈ ಪ್ರಸಾದನೆ ಯಾಕೆ ನೀಡ್ಲಾಯ್ತು? ಶ್ರೀ ಚೈತನ್ಯ ಮಹಾಪ್ರಭು ನಮ್ಗೆಲ್ಲ ಗೊತ್ತಿರೋ ಹಾಗೆ ಮೊದಲ 24 ವರ್ಷ ಅವರ ಲೀಲೆಗಳಲ್ಲಿ ಅವರು ನವದ್ವೀಪ ಅಥವಾ ಮಾಯಾಪುರ ಕ್ಷೇತ್ರದಲ್ಲಿ ಸಂಕೀರ್ತನೆಯ ಲೀಲೆಗಳನ್ನ ಮಾಡಿದ್ರು. ಅದಾದ ಮುಂದೆ ಬರುವಂತ 24 ವರ್ಷ ಅವರು ಸನ್ಯಾಸ ಸ್ವೀಕರಿಸಿ ಎಲ್ಲಿ ಹೋದ್ರು? ಜಗನ್ನಾಥ್ಪುರಿಗೆ ಹೋದ್ರು. ಅವರ ಒಬ್ಬ ಪರಮ ಭಕ್ತ ರಘುನಾಥ್ ದಾಸ್ ಗೋಸ್ವಾಮಿ ಅಂತ. ಈ ರಘುನಾಥ್ ದಾಸ್ ಗೋಸ್ವಾಮಿ ಒಬ್ಬ ತುಂಬಾ ಶ್ರೀಮಂತ ವ್ಯಾಪಾರಿ ಮಗ. ಹೇಳ್ಬೇಕಂದ್ರೆ ಇಂದ್ರನಂತಹ ಒಂದ್ ರೀತಿ ಸುಖ, ಸಮೃದ್ಧಿ, ಸಂಪತ್ತು ಎಲ್ಲ ಅವನಿಗಿತ್ತು. ನವಾಬ್ ಆ ಸಮಯದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತಹ ನವಾಬನ
ಈ ತೆರಿಗೆ ಸಂಗ್ರಹ ಮಾಡೋರು ಇರ್ತಾರಲ್ಲ, ಟ್ಯಾಕ್ಸ್ ಕಲೆಕ್ಟರ್ಸ್, ಆ ರೀತಿಯಾದಂತಹ ಒಂದು ಹುದ್ದೆ ಅವನಿಗೆ. ಅವನ ಸಂಪತ್ತಿನ ಎಣಿಕೆ ಕೂಡ ಮಾಡ್ತಾರೆ ನಮ್ಮ ಶಾಸ್ತ್ರದಲ್ಲಿ, ಚೈತನ್ಯ ಚರಿತಾಮೃತದಲ್ಲಿ. ಅಷ್ಟೊಂದು ಶ್ರೀಮಂತನಾದವನು, ಅಷ್ಟೊಂದು ಸುಖ ಸಮೃದ್ಧಿ ಇದ್ದಂಥವನು, ಆದ್ರೆ ಚೈತನ್ಯ ಮಹಾಪ್ರಭುವಿನ ಅವನ ಸಂಘಕ್ಕೋಸ್ಕರ, ಅವನ ಕೃಪೆಗೋಸ್ಕರ ಹಾತೊರಿತಾ ಇದ್ದ. ಅವನು ಚೈತನ್ಯ ಮಹಾಪ್ರಭುಗಳನ್ನ ಪಡಿಲಿಕ್ಕೆ ಅಂತ ಅನೇಕ ಪ್ರಯತ್ನಗಳನ್ನು ಮಾಡ್ದ. ಅವ್ರು ಚೈತನ್ಯ ಮಹಾಪ್ರಭು ಆಶ್ರಯ ಬೇಕು, ನನಗೆ ಆಶ್ರಯ ಬೇಕು, ಆಗ್ತಾ ಇರಲಿಲ್ಲ. ಒಂದು ದಿನ ಈ ಜಾಗದಲ್ಲಿ, ಯಾವ ಜಾಗ, ಪಾಣಿಹಾಟಿ ಅನ್ನೋ ಒಂದು ಜಾಗದಲ್ಲಿ, ಅಲ್ಲಿ ಗಂಗಾ ನದಿ ತೀರ ಅಲ್ವಾ, ಅಲ್ಲಿ ಚೈತನ್ಯ ಮಹಾಪ್ರಭುವಿನ ಜೊತೆ ಅವನ ಪರಮ ಸಂಗಡಿಗನಾದಂತಹ ಶ್ರೀ ನಿತ್ಯಾನಂದ ಪ್ರಭು ತಮ್ಮ ಭಕ್ತರೊಡನೆ ಅಲ್ಲಿ ಹೋಗ್ತಾ ಇದ್ರು. ಯಾರು? ನಿತ್ಯಾನಂದ ಪ್ರಭು. ನಿತ್ಯಾನಂದ ಪ್ರಭು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಲರಾಮ, ಚೈತನ್ಯ ಮಹಾಪ್ರಭು ಕೃಷ್ಣ. ಸೊ ನಿತ್ಯಾನಂದ ಪ್ರಭು ತನ್ನ ಎಲ್ಲ ಭಕ್ತರ ಜೊತೆ ಅಲ್ಲಿ ಸಾಗ್ತಾ ಇದ್ರು. ಒಂದ್ ಸಮಯದಲ್ಲಿ ಈ ಪಾಣಿಹಾಟಿನ ಗಂಗಾ ತೀರದಲ್ಲಿ ಬಂದು ಅಲ್ಲೊಂದು ಕಟ್ಟೆ ಮೇಲೆ ಕೂತ್ಕೊಂಡಿದ್ದಾರೆ. ಅವರ ಶರೀರದ ಕಾಂತಿ ಎಷ್ಟು ಉಜ್ವಲ, ಯಾಕಂದ್ರೆ ಬಲರಾಮ ಅವನ ಸುಂದರವಾದಂತಹ ರೂಪವನ್ನ ವರ್ಣಿಸಿದ್ದಾರೆ ಶಾಸ್ತ್ರಗಳಲ್ಲಿ. ಅನೇಕ ಚಂದ್ರನ ಕೋಟಿ ಚಂದ್ರ ಸುಶೀತಲ ನಿತಾಯಿ ಪದ ಕಮಲ. ಸೊ ಅನೇಕ ಕೋಟಿ ಚಂದ್ರಗಳ ಕಾಂತಿ ಅವನಿಂದ ಬರ್ತಾ ಇದೆ. ಎಲ್ಲ ಭಕ್ತರು ಪರಮ ಆನಂದದಲ್ಲಿದ್ದಾರೆ, ಕೀರ್ತನೆನ ಮಾಡ್ತಾ ಇದ್ದಾರೆ. ದೂರದಲ್ಲಿ ಒಬ್ಬ ವ್ಯಕ್ತಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಇದ್ದಾನೆ. ಅವ್ರ ದೃಷ್ಟಿ ಅಲ್ಲಿ ಹೋಗುತ್ತೆ, ಯಾರು ಅವನು ಗೊತ್ತಾಗ್ಲಿಲ್ಲ ಅವ್ರಿಗೆ. ಆಗ ಹತ್ರದಲ್ಲಿದ್ದ ಭಕ್ತರು ಹೇಳ್ತಾರೆ, ಅವನು ರಘುನಾಥ್ ದಾಸ್ ಗೋಸ್ವಾಮಿ. ಗೊತ್ತಿದ್ಯಾ ನಿತ್ಯಾನಂದ ಪ್ರಭು ಅಂತ? ರಘುನಾಥ್ ದಾಸ್ ಗೋಸ್ವಾಮಿ ಕಳ್ಳನಂತೆ ದೂರದಿಂದ ನಮಸ್ಕಾರ ಮಾಡ್ತಾ ಇದ್ದಾನೆ, ಕರ್ಕೊಂಡ್ ಬನ್ನಿ ಇಲ್ಲಿ ಅಂತ ಹೇಳಿ ಅವರನ್ನ ಕರೆಸ್ತಾನೆ. ಕರೆಸಿ ಅವರ ಹತ್ರದಲ್ಲೇ ಅವನ್ನ ಕೂರಿಸ್ತಾನೆ. ಬರ್ತಾ ಇದ್ದ ಅವ್ರಿಗೆ ಒಂದ್ ರೀತಿ ಮುಜುಗರ, ನಾನು ಹೇಗೆ ಭಗವಂತನ ಹತ್ರ ಹೋಗ್ಲಿ ಅಂತ. ಅವ್ರು ಬಂದು ಭಗವಂತನ ಬಳಿ ಬರ್ತಿದ್ದ ಹಾಗೆ ನಿತ್ಯಾನಂದ ಪ್ರಭು ಅವ್ರ ಮುಂದೆ ಅವನ್ ಅಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಆಗ ನಿತ್ಯಾನಂದ ಪ್ರಭು ಖುದ್ದಾಗಿ ತಮ್ಮ ಚರಣವನ್ನ ಅವರ ತಲೆಯ ಮೇಲೆ ಇಟ್ಟು ಆಶೀರ್ವದಿಸ್ತಾರೆ. ಕಳ್ಳನಂತೆ ನೀನು ಭಗವಂತನ ಪ್ರಾಪ್ತಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀಯ, ಆದ್ರೆ ಭಗವಂತನ ಪ್ರಾಪ್ತಿ ನಿನಗೆ ಹೇಗಾಗಕ್ ಸಾಧ್ಯ? ಕಳ್ಳ ಅಂದ್ರೆ ಯಾರು? ಬೇರೊಬ್ಬರ ಸ್ವತ್ತನ್ನ ಕದೀತಾ ಇರೋನು. ಭಗವಂತ ಯಾರ ಸ್ವತ್ತು? ಭಕ್ತರ ಸ್ವತ್ತು. ನೀನು ಭಕ್ತರ ಸ್ವತ್ತು ಅವನನ್ನ ನೀನು ನೇರವಾಗಿ ಕದೀಲಿಕ್ಕೆ ಹೋಗ್ತಾ ಇದೆಯಾ? ಭಗವಂತ ಅಲ್ಲಿ ಹೇಗೆ ಸಿಗ್ತಾನೆ ನಿನಗೆ? ಸಿಗೋದಿಲ್ಲ. ಕಳ್ತನ ಮಾಡ್ತಾ ಇದ್ದೀಯ ನೀನೇನ್ ಮಾಡ್ಬೇಕು? ನೀನು ಭಕ್ತರ ಅಪ್ಪಣೆ ಅಥವಾ ಅನುಗ್ರಹವನ್ನ ಪಡೆದ್ರೆ ನಿನಗೆ ಭಗವಂತ ದೊರೆಯುತ್ತಾನೆ. ಇದ್ರ ಒಳಗಿರುವಂತ ಮರ್ಮ. ಅದಕ್ಕೋಸ್ಕರ ನಿತ್ಯಾನಂದ ಪ್ರಭು ಅವ್ರಿಗೆ ಆದೇಶ ನೀಡ್ತಾರೆ, ನೀನು ಎಲ್ಲ ಭಕ್ತರನ್ನ ಸಂತೋಷ ಪಡಿಸುವಂತ ಒಂದು ಕಾರ್ಯ ಮಾಡ್ಬೇಕು. ಏನ್ ಮಾಡ್ಬೇಕು? ಎಲ್ಲರಿಗೂ ನೀನು ಪ್ರಸಾದವನ್ನ ನೀಡ್ಬೇಕು. ನೀನು ಎಲ್ರಿಗೂ ಸಂತೋಷ ಪಡಿಸ್ಬೇಕು. ಆಯ್ತು, ಅಷ್ಟೊಂದು ಸಮೃದ್ಧಿ ಸಂಪತ್ತಿದೆ, ಏನ್ ಬೇಕೋ ಅದ್ ನೀಡ್ತೀನಿ. ಅಲ್ಲ, ಏನ್ ಬೇಕೋ ನೀಡಂಗಿಲ್ಲ, ನಾ ಹೇಳಿದ್ದೆ ನೀಡ್ಬೇಕು. ಏನ್ ನೀಡ್ಬೇಕು? ಅವಲಕ್ಕಿ ಮತ್ತೆ ಮೊಸರಿಂದದು. ಅರೆ ಇದೆಂತ, ಅವನು ಎಷ್ಟು ಶ್ರೀಮಂತ, ಆದ್ರೆ ಏನ್ ನೀಡ್ಲಿಕ್ಕೆ ಹೇಳ್ತಾ ಇದ್ದಾರೆ ನೋಡಿ. ಆದ್ರೂ ಕೂಡ ಅದನ್ನೇ ಪರಮ ಸೇವೆ ಅನ್ನೋ ಒಂದು ರೂಪದಲ್ಲಿ ಸ್ವೀಕರಿಸಿ ಎಲ್ಲ ಶ್ರದ್ಧೆಯಿಂದ ಗೌರವದಿಂದ ಈ ಸೇವೆಯನ್ನ ನೀನು ಮಾಡಬೇಕು. ಆಯ್ತು ಅಂತ ಹೇಳಿ ತಕ್ಷಣವೇ ಸಿದ್ಧಪಡಿಸ್ತಾನೆ ಈ ರಘುನಾಥ್ ದಾಸ್ ಗೋಸ್ವಾಮಿ. ಅನೇಕ ಮಡಿಕೆಗಳು ಒಂದು 7-8 ದೊಡ್ಡ ಮಡಿಕೆಗಳನ್ನ ಅವನು ತರಿಸ್ತಾನಲ್ಲಿ. ಇಲ್ಲಿ ಹಿಂದೆ ಕಾಣುತ್ತೆ ನೋಡಿ. ತರಿಸಿ ಅದ್ರೊಳಗಡೆ ಅವಲಕ್ಕಿಯನ್ನ, ನಂತರ ಮೊಸರನ್ನ, 2 ರೀತಿಯ ಚೀಡಾ ದಹಿ ಮಾಡ್ತಾರೆ. ಹಾಲಿನಿಂದ ಒಂದು, ಇನ್ನೊಂದು ಮೊಸರಿಂದ ಒಂದು. ಅದರಲ್ಲಿ ಅನೇಕ ಹಣ್ಣುಗಳನ್ನ ಹಾಕ್ತಾರೆ, ಬಾಳೆಹಣ್ಣು, ಹಲಸಿನ ಹಣ್ಣು, ಅದೆಲ್ಲ ಅದ್ರ ವರ್ಣನೆ ಇದೆ. ಅನೇಕ ಕರ್ಪೂರ, ಅನೇಕ ರೀತಿಯ ವಿಶೇಷ ಖಾದ್ಯಗಳನ್ನ ಹಾಕಿ ಪ್ರತಿಯೊಬ್ಬರಿಗೂ 2 ಮಡಿಕೆ ಕೊಡ್ತಾರೆ. ಒಂದು ಸಿಹಿ, ಒಂದು ಹುಳಿ ಇರುವಂತ, ಮೊಸರಿರುವಂತ, ಹಾಲಿಂದು ಮೊಸರಿಂದ. ನಾಳೆ ನೀವು ಯಾರು ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ರೆ ಇದನ್ನ ನೀವು ಅನುಭವಿಸ್ಬೋದು. ಅವರಿಗೆ ಒಂದೊಂದು ಮಡಿಕೆ ಕೊಡ್ತಾರೆ. ಈ ಉತ್ಸವ ನಡೀತಾ ಇದೆ ಅಂತ ಕೇಳಿದ ತಕ್ಷಣನೇ ಅಲ್ಲಿದ್ದಂತಹ ಎಲ್ಲಾ ಜನರು, ಅದಲ್ದೇನೆ ಸುತ್ತಮುತ್ತ ಇದ್ದಂತ ಎಲ್ಲಾ ಹಳ್ಳಿ ಜನರು ಕೂಡ ಅಲ್ಲಿ ಬಂದು ಸೇರಿದ್ದಾರೆ. ಎಷ್ಟು ಜನ ಸೇರಿದ್ದಾರೆ ಅಂದ್ರೆ ನಿಲ್ಲಿಕ್ಕೆ ಜಾಗನೂ ಇಲ್ಲ, ನದಿ ತೀರದಲ್ಲಿ ನಿಂತಿದ್ದಾರೆ. ಅದಲ್ದೇನೆ ನೀರಿನಲ್ಲೂ ಕೂಡ ನಿಂತ್ಕೊಂಡು 2 ಮಡಿಕೆಗಳನ್ನ ಹಿಡ್ಕೊಂಡು ಅವರು ತಿಂತಾ ಇದ್ದಾರೆ ಪ್ರಸಾದ. ಅಷ್ಟೊಂದು ಜನ ಸೇರ್ಬಿಟ್ಟಿದ್ದಾರೆ.
ಈ ರಘುನಾಥ್ ದಾಸ್ ಗೋಸ್ವಾಮಿ ಉತ್ಸವಕ್ಕೆ ಅವರು ಪಾಲ್ಗೊಳ್ತಾ ಇದ್ದಾರೆ, ಅವನಿಗೊಂದು ಆಶೀರ್ವಾದ ನೀಡ್ತಾ ಇದ್ದಾರೆ. ಸೊ ನಿತ್ಯಾನಂದ ಪ್ರಭು ಅವರನ್ನ ಮುಖ್ಯವಾಗಿ ಅಲ್ಲಿ ಕೂರಿಸಿ ಆ ದೊಡ್ಡ ಮಡಕೆಗಳನ್ನ ಆ ನಿತ್ಯಾನಂದ ಪ್ರಭು ಮುಂದೆ ಇಡ್ತಾ ಇದ್ದಾರೆ. ಆಗ ನಿತ್ಯಾನಂದ ಪ್ರಭು ಈ ಎಲ್ಲ ಆಯೋಜನೆಯಿಂದ ತುಂಬಾ ಸಂತುಷ್ಟರಾಗಿ ಅವರು ಚೈತನ್ಯ ಮಹಾಪ್ರಭುಗಳನ್ನ ನೆನೆಸ್ಕೊಳ್ತಾರೆ. ಚೈತನ್ಯ ಮಹಾಪ್ರಭು ಸಾಕ್ಷಾತ್ ರೂಪದಲ್ಲಿ ಅಲ್ಲಿ ಇರಲಿಲ್ಲ, ಎಲ್ಲರಿಗೂ ಕಾಣಿಸೋ ರೂಪದಲ್ಲಿ ಇರಲಿಲ್ಲ. ಆದ್ರೆ ನಿತ್ಯಾನಂದ ಪ್ರಭುವಿನ ಸ್ಮರಣೆಯಿಂದ ಚೈತನ್ಯ ಮಹಾಪ್ರಭು ಕೂಡ ಅಲ್ಲಿ ಪ್ರಕಟರಾಗ್ತಾರೆ. ಈ ನಿತ್ಯಾನಂದ ಪ್ರಭು ನೀಡಿದಂತಹ ಈ ಪ್ರಸಾದ, ರಘುನಾಥ್ ದಾಸ್ ಗೋಸ್ವಾಮಿ ನೀಡಿದಂತಹ ಪ್ರಸಾದ ಭೋಗ, ಅದನ್ನ ಅವರು ಸ್ವೀಕರಿಸ್ತಾರೆ. ಪ್ರತಿಯೊಬ್ಬ ಭಕ್ತರ ಕೈಯಿಂದನೂ ಅದನ್ನ ಸ್ವೀಕರಿಸ್ತಾರೆ. ಈ ರೀತಿಯಾಗಿ ಕೆಲವು ಭಕ್ತರು ಮಾತ್ರ ಇದನ್ನ ಕಾಣ್ತಾರೆ, ಆದ್ರೆ ನಿತ್ಯಾನಂದ ಪ್ರಭು ಏನೋ ಒಂದು ವಿಶೇಷ ಲೀಲೆ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ತಿಳಿಯುತ್ತೆ. ಇದೆಲ್ಲ ಆದ ಮೇಲೆ ಎಲ್ಲ ಭಕ್ತರನ್ನ ಸಂತುಷ್ಟಿಪಡಿಸಿದಂತಹ ಈ ರಘುನಾಥ್ ದಾಸ್ ಗೋಸ್ವಾಮಿ ಕೊನೆಗೆ ಅವನಿಗೆ ನಿತ್ಯಾನಂದ ಪ್ರಭುವಿನ ಉಚ್ಚಿಷ್ಟ ಅಥವಾ ಮಹಾಪ್ರಸಾದ ಕೂಡ ಅವನಿಗೆ ದೊರಕುತ್ತೆ. ನಿತ್ಯಾನಂದ ಪ್ರಭು ಇದೆಲ್ಲ ಆದ್ಮೇಲೆ ಪ್ರತಿಯೊಬ್ಬ ಭಕ್ತರಿಗೂ ಕೆಲವು ದಾನಗಳನ್ನ ನೀಡ್ತಾನೆ, 2-3 ತಲ ಬಂಗಾರವನ್ನ ನೀಡ್ತಾನೆ ಪ್ರತಿಯೊಬ್ಬರಿಗೂ. ಶ್ರೀಮಂತ, ಬಟ್ ಎಲ್ಲ ಭಕ್ತರನ್ನು ಸಂಪೂರ್ಣವಾಗಿ ಸಂತುಷ್ಟಿ ಪಡಿಸ್ಬೇಕು ಅಂತ. ಯಾಕೆಂದ್ರೆ ಈ ಲೀಲೆ ಇರೋದೇ ಏನು? ಭಕ್ತರ ಸಂತುಷ್ಟಿ. ಭಕ್ತರ ಸಂತುಷ್ಟಿಯಿಂದ ಭಗವಂತ ಸಂತುಷ್ಟನಾಗ್ತಾನೆ. ಭಗವಂತನ ಸೇವೆ ಅಥವಾ ಸಂತುಷ್ಟಿ ನಾವು ಬಯಸೋದಾದ್ರೆ ಯಾರನ್ನ ಸಂತುಷ್ಟಿ ಅಥವಾ ಸೇವೆ ಮಾಡಬೇಕು? ಭಕ್ತರ ಸೇವೆ. ಭಗವಾನ್ ಭಕ್ತ ಭಕ್ತಿಮಾನ್ ಭಾಗವತದಲ್ಲಿ ಹೇಳಿದ್ದಾರೆ. ಅಂದ್ರೆ ಭಗವಂತ ತನ್ನ ಭಕ್ತರ ಭಕ್ತ. ತನ್ನ ಭಕ್ತರ ಭಕ್ತ ಯಾರು? ಭಗವಂತ. ಇದು ಇನ್ನೊಂದು ರೀತಿಯ ಅರ್ಥ. ಭಗವಂತ ಅಂದ್ರೆ ಏನು? ಎಲ್ಲ ಐಶ್ವರ್ಯಗಳಿಂದ ಕೂಡಿದಂತವನು ಭಗವಂತ, ಷಡೈಶ್ವರ್ಯ ಪೂರ್ಣ ಅಂತ ಹೇಳ್ತೀವಿ. ಆದ್ರೆ ಭಗವಂತ ತನ್ನ ಭಕ್ತರ ಭಕ್ತ. ಸೊ ಆ ರೀತಿಯಾಗಿ ತನ್ನ ಭಕ್ತರ ಸೇವೆಯನ್ನ ಕಂಡು ಭಗವಂತ ಈ ರಘುನಾಥ ಗೋಸ್ವಾಮಿಗೆ ಅನುಗ್ರಹವನ್ನ ನೀಡ್ತಾನೆ. ಈ ಅನುಗ್ರಹ ನೀಡಿದ ನಂತರ ರಘುನಾಥ್ ದಾಸ್ ಗೋಸ್ವಾಮಿ ಅವನ ಜೀವನದಲ್ಲಿ ಒಂದು ವಿಶೇಷವಾದ ಚಮತ್ಕಾರವೂ ಆಗುತ್ತೆ. ಅದಾದ ಮೇಲೆ ಅವನು ಶ್ರೀ ಚೈತನ್ಯ ಮಹಾಪ್ರಭುವಿನ ಆಶ್ರಯವನ್ನ ಕೂಡ ಪಡಿತಾನೆ. ಮುಂದೆ ಅವನು ಚೈತನ್ಯ ಮಹಾಪ್ರಭುವಿನ ಮುಖ್ಯ 6 ಶಿಷ್ಯರಾದಂತಹ ಗೋಸ್ವಾಮಿಗಳಲ್ಲಿ ಒಬ್ಬನಾಗ್ತಾನೆ. ನೀವು ನೋಡ್ತೀರಲ್ಲ ಅಲ್ಲಿ ಹಿಂದ್ಗಡೆ ಕಾಣ್ತಾ ಇದೆಯಲ್ಲ 6 ಜನ ಚೈತನ್ಯ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಅವ್ರ 6 ಜನ ಗೋಸ್ವಾಮಿಗಳು. ಪರಮ ವಿರಕ್ತರು, ಆದ್ರೆ ಭಗವಂತನಲ್ಲಿ ಅಷ್ಟೇ ಮಹಾನ್ ಭಕ್ತಿ ಅವ್ರದ್ದು. ಹೇಳ್ಬೇಕಂದ್ರೆ ಅವರಲ್ಲಿ ಇದ್ದಂತಹ ಸಂಪತ್ತು ಅದೆಲ್ಲ ಅದನ್ನ ಎಣಿಸ್ಲಿಕ್ಕೂ ಆಗಲ್ಲ. ರೂಪ, ಸನಾತನ, ರಘುನಾಥ, ಗೋಪಾಲ, ರಘುನಾಥ ಭಟ್ಟ, ಜೀವ, 6 ಗೋಸ್ವಾಮಿಗಳು ಇವರು. ಆದರೆ ಭಗವಂತನ ಶ್ರೀ ಚೈತನ್ಯ ಮಹಾಪ್ರಭುವಿನ ಆದೇಶ ಪೂರ್ತಿಗೋಸ್ಕರ ಅವನ ಪೂರ್ತಿ ಸಮರ್ಪಣೆಯಿಂದ ಎಲ್ಲವನ್ನ ತೊರೆದು ಈ ರೀತಿಯಾಗಿ ಒಂದು ಸನ್ಯಾಸಿ, ಪರಮ ವಿರಕ್ತ ರೂಪದಲ್ಲಿ ಅವರಿದ್ದಾರೆ. ಗೋಸ್ವಾಮಿ ಅಂದ್ರೆ ಎಲ್ಲ ಇಂದ್ರಿಯಗಳನ್ನು ನಿಗ್ರಹ ಮಾಡಿದ್ದಾರೆ. ಅಷ್ಟೇ ಅವರು ಭಗವಂತನಲ್ಲಿ ತಲ್ಲೀನರಾಗಿದ್ದಾರೆ. ಗೋಪಿ ಭಾವರ ಸಾಮೃತಾಬ್ಧಿ ಲಹರಿ ಕಲ್ಲೋಲ ಮಗ್ನೌ ಮುಹೋರ್. ಹೀಗೆ ಭಗವಂತನ ಭಕ್ತಿಯಲ್ಲಿ ಸದಾ ತಲ್ಲೀನರಾಗಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭು ನೀಡಿದಂತಹ ಅನೇಕ ಆದೇಶಗಳನ್ನು ಪೂರ್ತಿ ಮಾಡ್ತಾ ಇದ್ದಾರೆ. ಸೊ ಇಂಥವರಲ್ಲಿ ಒಬ್ಬ ರಘುನಾಥ ದಾಸ್ ಗೋಸ್ವಾಮಿ. ಹೇಗಾದ ಅವನು? ಈ ಉತ್ಸವದಿಂದ ಆ ಸ್ಥಿತಿಯನ್ನ ಪಡೆದ, ಭಕ್ತರನ್ನ ಸಂತುಷ್ಟಿಗೊಳಿಸಿದ. ಅದಕ್ಕೆ ಇಲ್ಲಿ ಬರ್ತಿದ್ದಾರೆ ನೋಡಿ, ಭಕ್ತರಿಗೆ ಸೇವೆ ಮಾಡುವುದು ಭಗವಂತನ ಮತ್ತು ಸಂತೋಷ ಪಡಿಸುವುದು ಭಗವಂತನ ಕರುಣೆಯನ್ನು ಆಕರ್ಷಿಸುವ ಅತಿ ಉಚ್ಚವಾದ, ಅತಿ ಸುಲಭವಾದ, ಅತಿ ಉನ್ನತವಾದ ಮಾರ್ಗ. ಕೆಲವೊಮ್ಮೆ ನಾವು ಭಗವಂತನನ್ನ ಸಂತುಷ್ಟ ಪಡಿಸ್ತೀವಿ, ಪಡಿಸ್ಲಿಕ್ಕೆ ಅಂತ ಹಾತೊರಿತೀವಿ, ಆದ್ರೆ ಭಕ್ತರನ್ನ ಮರೆತು ಬಿಡ್ತೀವಿ. ಆದ್ರೆ ಭಗವಂತ ಅದರಿಂದ ಸಂತುಷ್ಟನಾಗೋದಿಲ್ಲ. ಭಗವಂತ ಸಂತುಷ್ಟನಾಗೋದು ಯಾವಾಗ? ತನ್ನ ಭಕ್ತರನ್ನ ಹೇಗೆ ಗೌರವಿಸ್ತಾರೆ ಅನ್ನೋದು ನೋಡಿ, ಅದನ್ನ ನೋಡಿಯೇ ಅವನು ಸಂತುಷ್ಟನಾಗೋದು. ಅನೇಕ ಸಂದರ್ಭ, ಅನೇಕ ಸನ್ನಿವೇಶಗಳ ಉದಾಹರಣೆಗಳಿವೆ ಭಾಗವತದಲ್ಲಿ. ಆದ್ರೆ ಈ ತತ್ವವನ್ನ ನಾವು ಮುಖ್ಯವಾಗಿ ಗಮನಿಸಬೇಕು. ಭಕ್ತರನ್ನ ನಾವು ಗೌರವಿಸೋದು, ಸೇವೆ ಮಾಡೋದು. ಭಕ್ತಿಯಲ್ಲಿ ಮುಖ್ಯವಾಗಿ 3 ತತ್ವಗಳಿವೆ. ಇದೊಂದು ಮಾತು ಹೇಳಿಬಿಟ್ಟು ಇಲ್ಲಿ ನಿಲ್ಲಿಸ್ತೇನೆ. ಒಂದು ನಾಮರುಚಿ, ಅಂದ್ರೆ ಭಗವಂತನ ಪವಿತ್ರ ನಾಮದ ಸ್ಮರಣೆ, ಜಪ, ಕೀರ್ತನೆ, ಅದರಲ್ಲಿ ಆಸಕ್ತಿ ಅಥವಾ ರುಚಿಯನ್ನು ಬೆಳೆಸುವಂಥದ್ದು. ಅದು ನಮ್ಮ ಭಕ್ತಿಯಲ್ಲಿ ವೃದ್ಧಿಯನ್ನ ನೀಡುತ್ತೆ. ಯಾವುದು? ನಾಮ ರುಚಿ. ಎರಡನೇದು ವೈಷ್ಣವ ಸೇವಾ. ಭಗವಂತನ ಭಕ್ತರು, ವೈಷ್ಣವರು, ಅವರ ಸೇವೆಯನ್ನ ಮಾಡುದು. ಯಾವುದದು? ವೈಷ್ಣವ ಸೇವೆ, ವೈಷ್ಣವ ಸೇವಾ. ಮೂರನೇದು ಚೈತನ್ಯ ಮಹಾಪ್ರಭುನೇ ಹೇಳಿದ್ದು ಜೀವದಯ. ಜೀವದಯ ಅಂದ್ರೆ ಯಾರು ಭಗವಂತನ ಭಕ್ತಿಯ ಸಂಪರ್ಕದಲ್ಲಿ ಬಂದಿಲ್ವೋ ಅವರಿಗೆ ಭಕ್ತಿಯನ್ನ ನೀಡುವಂತಹ ಕಾರ್ಯ ನೀವು.
ಒಂದು ರೀತಿ ಅಹಂಕಾರದ ಭಾವದಲ್ಲ, ಆದ್ರೆ ಭಗವಂತನ ಭಕ್ತಿಯನ್ನ ಅವ್ರಿಗೂ ಕೂಡ ಹಂಚೋದು ಭಗವಂತನ ನಿಮಿತ್ತ ರೂಪದಲ್ಲಿ. ಹೇಗೆ ಅರ್ಜುನ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿ, ಅಥವಾ ಶಿಲ ಪ್ರಭುಪಾದರು ಹೇಗೆ ಜಗತ್ನಲ್ಲೆಲ್ಲ ಪ್ರಚಾರ ಮಾಡಿದ್ರು. ಸೊ ಭಗವಂತನ ಒಂದು ರೀತಿ ಉಪಕರಣ ಅಥವಾ ನಿಮಿತ್ತ ರೂಪದಲ್ಲಿ ಭಕ್ತಿಯನ್ನ ಬೇರೆಲ್ಲರಿಗೂ ನೀಡೋಕೆ ಪ್ರಯತ್ನ ಮಾಡೋದು. ನಾಮರುಚಿ, ವೈಷ್ಣವ ಸೇವೆ, ಜೀವದಯೆ, ಈ 3 ತತ್ವಗಳನ್ನ ಚೈತನ್ಯ ಮಹಾಪ್ರಭುಗಳನ್ನ ನೀಡಿದ್ದಾರೆ. ಸೊ ವೈಷ್ಣವ ಸೇವೆ ಅಥವಾ ಭಕ್ತರ ಸೇವೆಯೇ ಇದರಲ್ಲಿ ಮುಖ್ಯವಾದದ್ದು. ಆ ಸೇವೆಯ ಮಹತ್ವವನ್ನ ಈ ಲೀಲೆಯಿಂದ ನಾವು ಕಾಣ್ತೀವಿ. ಅದನ್ನ, ಆ ತತ್ವವನ್ನ ಈ ಉತ್ಸವದಲ್ಲಿ ಗೌರವಿಸಲಾಗುತ್ತೆ. ಭಗವಂತನ ಅನುಗ್ರಹವನ್ನ ಪಡಿಲಿಕ್ಕೆ ಮುಖ್ಯವಾದ ಮಾರ್ಗ ಭಕ್ತರ ಸೇವೆ. ಸೊ ಅದನ್ನ ನೆನೆಯುವಂತಹ ಈ ಉತ್ಸವ ನಾಳೆ ದೇವಸ್ಥಾನದ ವತಿಯಿಂದ ಹತ್ತಿರದಲ್ಲಿರೋ ಶ್ರೀರಂಗಪಟ್ಟಣದ ದೊಡ್ಡ ಗೋಸಾಯಿ ಘಾಟಲ್ಲಿ ಎಲ್ಲ ಭಕ್ತರು ನೆರೆದು ಮಾಡ್ತಾರೆ. ಬರುವಂತವ್ರು ಬನ್ನಿ, ದಯವಿಟ್ಟು ಎಲ್ಲರೂ ಸಂಖ್ಯೆಯಲ್ಲಿ ಬನ್ನಿ. ಬರ್ಲಿಕ್ಕೆ ಆಗದೆ ಇದ್ರು ಅಟ್ಲೀಸ್ಟ್ ಇಲ್ಲಿ ದೇವಸ್ಥಾನದಲ್ಲಿ ಬಂದು ಭಗವಂತನ ಮುಂದೆ ಈ ಉತ್ಸವನ್ನ ಪಾಲ್ಗೊಳ್ಳಿ. ಸೊ ಈ 2 ಮಾತನ್ನ ಹೇಳ್ಬಿಟ್ಟು ಇಲ್ಲೇ ಇವತ್ತಿನ ಚರ್ಚೆನ ನಿಲ್ಸೋಣ. ಯಾಕಂದ್ರೆ ನಾಳೆ ಕೆಲವರು ಟ್ರಾವೆಲ್ ಕೂಡ ಮಾಡ್ತಾ ಇದ್ದಾರೆ ಅಲ್ವಾ, ಕೆಲವರು ಇದ್ದೀರಾ ಇಲ್ಲಿ. ಎಷ್ಟು ಜನ ಬರಕ್ ಪ್ರಯತ್ನ ಮಾಡ್ತಿದ್ದೀರಾ ನಾಳೆ ಟ್ರೈಂಗ್? ಓಕೆ, ವೆರಿ ನೈಸ್. ಹರೇ ಕೃಷ್ಣ, ವೆರಿ ನೈಸ್. ನಾಳೆ ಬರ್ಬೋದು, ರಿಜಿಸ್ಟರ್ ಮಾಡ್ಬೋದು. ಎಸ್ ಮಾಡ್ಬೋದು. ಅಲ್ಲಿ ಹಿಂದ್ಗಡೆ ನಂಬರ್ ಇದೆ, ರೈಟ್ ಪ್ರಭುಜಿ? ಸೆಕೆಂಡ್ ರಿಜಿಸ್ಟರ್. ಎಸ್. ಪ್ರಭುಗಳನ್ನು ಮೀಟ್ ಆಗಿ ಅಲ್ಲಿ ಹಿಂದ್ಗಡೆ ನಂಬರ್ ಕೂಡ ಉಂಟು, ಅಲ್ಲಿ ಬೋರ್ಡ್ ಅಲ್ಲಿ ಬರ್ತಿದೆ. ದಯವಿಟ್ಟು ಯು ಕ್ಯಾನ್ ರಿಜಿಸ್ಟರ್ ನಾವ್ ಆಲ್ಸೋ. ಸೊ ನಾಳೆ ವಿಶೇಷವಾಗಿ ಪರಮ ಪೂಜ್ಯ ಭಕ್ತಿ ಪ್ರಚಾರಕ್ ಮಹಾರಾಜರು ಸನ್ಯಾಸಿಗಳಿದ್ದಾರೆ, ಅವರ ಸಂಘವೂ ಕೂಡ ಸಿಗುತ್ತೆ, ಅಲ್ಲಿ ಪ್ರವಚನ ಕೂಡ ಆಗುತ್ತೆ, ಅದಲ್ಲದೆ ಉತ್ಸವ ಕೂಡ ಅಲ್ಲಿ ಸೆಲೆಬ್ರೇಟ್ ಮಾಡಲಾಗುತ್ತೆ. ತುಂಬಾ ಧನ್ಯವಾದ. ನಮ್ಮ ಮುಂದಿನ ಭಾಗವತದ ಚರ್ಚೆ ವಿಶೇಷವಾಗಿ ಶುಕದೇವ ಮತ್ತೆ ಪರೀಕ್ಷಿತರ ಮಿಲನ. ಯಾಕಂದ್ರೆ ನಾವು ಹಿಂದಿನ ಬಾರಿ ಚರ್ಚೆ ನೋಡಿದ್ವಿ, ಪಾಂಡವರು ಕೂಡ ಈಗ ಮಹಾಪ್ರಸ್ಥಾನ ಆಯ್ತು, ಕೃಷ್ಣನ ಅಂತರ್ಧಾನ ಆಗಿತ್ತು, ಪಾಂಡವರ ಮಹಾಪ್ರಸ್ಥಾನವೂ ಆಯ್ತು ಲಾಸ್ಟ್ ಚರ್ಚೆಯಲ್ಲಿ. ಈಗ ಪರೀಕ್ಷಿತ ರಾಜನ ಸಾಮ್ರಾಟನಾಗಿದ್ದಾನೆ. ಮುಂದೆ ಅವನು ಹೇಗೆ ಶುಕದೇವರನ್ನ ಭೇಟಿ ಮಾಡ್ತಾನೆ, ಏನಾದು ಸಂದರ್ಭ ಅನ್ನೋದರ ಚರ್ಚೆ, ಅದೆಲ್ಲವೂ ಕೂಡ ಮುಂದಿನ ಶನಿವಾರ ಇದನ್ನ ಕಂಟಿನ್ಯೂ ಮಾಡೋಣ. ವಿಶೇಷವಾಗಿ ರಥಯಾತ್ರೆ ಸಮಯದಲ್ಲಿ ಜಗನ್ನಾಥನ ಲೀಲೆ ಮತ್ತೆ ಇನ್ನೂ ಹೆಚ್ಚು ವಿವರವಾಗಿ ನೋಡೋದು. ಆ ಸಮಯದಲ್ಲಿ ಬೇರೊಬ್ಬ ಭಕ್ತರು ಬಂದು ಇದನ್ನ ತಿಳಿಸ್ತಾರೆ. ತುಂಬಾ ಧನ್ಯವಾದ. ಶ್ರೀ ಜಗನ್ನಾಥ ಬಲದೇವ್ ಸುಭದ್ರಾ ಸುದರ್ಶನ ಕೀ ಜಯ. ಶ್ರೀ ಗೌರ್ ನಿತಾಯ್ ಕೀ ಜಯ. ಶ್ರೀ ರಾಧಾ